Hello students, welcome to Pattadkal English Academy and Banashankari English Academy. Third part of speech adjective. ಇದ್ರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. Adjective ಅಂದ್ರ noun ಅನ್ನ ವರ್ಣಿಸುವಂತ ಶಬ್ದ. ಈಗ ಗರ್ಲ್ ಅಂತ ಅನ್ನೋದು ಒಂದು ನೌನು. ಇದನ್ನ ವರ್ಣಿಸಕ್ಕೆ ಒಂದು ಶಬ್ದ ಯೂಸ್ ಮಾಡ್ತೇನೆ ನಾನು. ಬ್ಯೂಟಿಫುಲ್ ಗರ್ಲ್, ವೈಸ್ ಗರ್ಲ್, ಟಾಲ್ ಗರ್ಲ್, ಸ್ಮಾಲ್ ಗರ್ಲ್, ರೆಗ್ಯುಲರ್ ಗರ್ಲ್, ಇರ್ರೆಗ್ಯುಲರ್ ಗರ್ಲ್, ಹ್ಯಾಪಿ ಗರ್ಲ್, ಅಟ್ರಾಕ್ಟಿವ್ ಗರ್ಲ್, ಅಗ್ಲಿ ಗರ್ಲ್, ಇಂಟೆಲಿಜೆಂಟ್ ಗರ್ಲ್, ಒಬಿಡಿಯಂಟ್ ಗರ್ಲ್. ಒಂದು ಗರ್ಲ್ ಅನ್ನೋದು ನೌನು. ಈ ನೌನನ್ನ ವರ್ಣಿಸಲಿಕ್ಕೆ ಉಪಯೋಗ ಮಾಡುವಂತ ಶಬ್ದಗಳೇನದಾವಲ್ಲ ಇವುಗಳನ್ನ ಅಡ್ಜೆಕ್ಟಿವ್ಸ್ ಅಂತ ಕರಿತೀವ್ರಿ. ಆದರೆ ನೌನ್ ಇರ್ಬೇಕದು ವರ್ಣಿಸಲ್ಪಡ್ತಕ್ಕಂಥ ಶಬ್ದ. ಈ ಒಂದು ಹೌಸ್ ಅಂತ ಒಂದು ನೌನ್ ಅದ. ಬಿಗ್ ಹೌಸ್, ಓಲ್ಡ್ ಹೌಸ್, ನ್ಯೂ ಹೌಸ್, ಸ್ಮಾಲ್ ಹೌಸ್. ಈ ಹೌಸ್ ಅನ್ನೋದೊಂದು ನೌನು. ನೌನನ್ನ ವರ್ಣಿಸಲಿಕ್ಕೆ ಏನು ಶಬ್ದಗಳನ್ನ ಬಳಸ್ತೀವಲ್ಲ ಆ ಶಬ್ದಗಳು ಅಡ್ಜೆಕ್ಟಿವ್ಗಳು. ಈಗ ಒಂದು ಕ್ವೆಶ್ಚನ್ ಅಂತ ಒಂದು ನೌನ್ ಅದ. ಡಿಫಿಕಲ್ಟ್ ಕ್ವೆಶ್ಚನ್, ಈಸಿ ಕ್ವೆಶ್ಚನ್, ರಿಪೀಟೆಡ್ ಕ್ವೆಶ್ಚನ್, ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶ್ಚನ್, ಇಂಟ್ರೆಸ್ಟಿಂಗ್ ಕ್ವೆಶ್ಚನ್, ಟಫ್ ಕ್ವೆಶ್ಚನ್, ಈಸಿ ಕ್ವೆಶ್ಚನ್. ಕ್ವೆಶ್ಚನ್ ಅನ್ನು ವರ್ಣಿಸುವಂತ ಶಬ್ದ. ಈಗ ಒಂದು ಶರ್ಟ್ ಇದೆ. ಸ್ಮೂತ್ ಶರ್ಟ್, ನ್ಯೂ ಶರ್ಟ್, ಓಲ್ಡ್ ಶರ್ಟ್, ಸ್ಮಾಲ್ ಶರ್ಟ್, ಬ್ಯೂಟಿಫುಲ್ ಶರ್ಟ್, ಡರ್ಟಿ ಶರ್ಟ್, ಕ್ಲೀನ್ ಶರ್ಟ್. ಎಷ್ಟು ಬೇಕು ನಿಮಗೆ. ಯಾವುದು ನೌನನ್ನ ವರ್ಣಿಸ್ತದ ಆ ವರ್ಣಿಸುವಂತ ಶಬ್ದಕ್ಕ ಅಡ್ಜೆಕ್ಟಿವ್ ಅಂತ ಕರಿತೀವ್ರಿ. ಇವತ್ತ ಅಡ್ಜೆಕ್ಟಿವ್ ಬಗ್ಗೆ ನೋಡೋಣ. ಬರ್ರಿ ಪ್ಲೀಸ್. ಇದ್ರದ್ದು ಡೆಫಿನೇಷನ್ ಹೆಂಗೆ ಹೇಳ್ತಾವ ಪುಸ್ತಕಗಳು. ಡೆಫಿನೇಷನ್ ಇದು ಅಡ್ಜೆಕ್ಟಿವ್ ಡೆಫಿನೇಷನ್. ಅಡ್ಜೆಕ್ಟಿವ್ ಈಸ್ ಎ ವರ್ಡ್ ಯೂಸ್ಡ್ ವಿತ್ ಎ ನೌನ್. ಹೌದು. ಟು ಆಡ್ ಸಮಥಿಂಗ್ ಟು ಇಟ್ಸ್ ಮೀನಿಂಗ್. ಇಟ್ಸ್ ಅಂದ್ರೆ ನೌನಿನ ಮೀನಿಂಗ್. ನೌನ್ ಒಂದ್ ಇರ್ತೈತಿ, ಅದರ ಮೀನಿಂಗ್ ಏನೋ ಒಂದಿಷ್ಟು ಆಡ್ ಮಾಡಕ್ಕ ನೌನಿನ ಜೊತೆಗೆ ಯೂಸ್ ಮಾಡುವಂತ ಶಬ್ದ ಅಡ್ಜೆಕ್ಟಿವ್. ನೌನಿನ ಮೀನಿಂಗ್ ಒಂದಿಷ್ಟು ಆಡ್. ಬ್ಯೂಟಿಫುಲ್ ಗರ್ಲ್, ಗರ್ಲ್ ನೌನಿನ ಜೊತೆಗೆ ಬರ್ತೈತಿ ಬ್ಯೂಟಿಫುಲ್. ಮತ್ತ ಆ ವರ್ಡ್ ಬ್ಯೂಟಿಫುಲ್ ಅನ್ನೋದು ನೌನಿನ ಮೀನಿಂಗ್ ಸ್ವಲ್ಪ ಆಡ್ ಮಾಡ್ತೈತಿ. ಬ್ಯೂಟಿಫುಲ್ ಗರ್ಲ್, ಅಗ್ಲಿ ಗರ್ಲ್, ವೈಸ್ ಗರ್ಲ್, ಡಲ್ ಗರ್ಲ್. ಹಿಂಗ ವೈಸ್, ಡಲ್, ಬ್ಯೂಟಿಫುಲ್, ಅಗ್ಲಿ ಇವೆಲ್ಲ ಗರ್ಲ್ ಎಂಬ ಒಂದು ವರ್ಡಿನ ಮೀನಿಂಗ್ ಸಮಥಿಂಗ್ ಆಡ್ ಮಾಡತ್ತವಲ್ಲ ಈ ಕೆಲಸ ಮಾಡುವಂತ ವರ್ಡ್ಸ್ ಗಳಿಗೆ ಅಡ್ಜೆಕ್ಟಿವ್ ಅಂತ ಕರೀತಾರ. ಒಬ್ರು ಹಿಂಗತೆ ಹೇಳ್ತಾರ, ಇನ್ನೊಬ್ರು ಈ ತರ ಹೇಳ್ತಾರ. ಅನ್ ಅಡ್ಜೆಕ್ಟಿವ್ ಈಸ್ ಎ ಡಿಸ್ಕ್ರೈಬಿಂಗ್ ವರ್ಡ್. ಡಿಸ್ಕ್ರೈಬ್ ಮಾಡುವಂತ ಶಬ್ದ ಅದು. ಸರಿ, ಕರೆಕ್ಟ್. ಅನ್ ಅಡ್ಜೆಕ್ಟಿವ್ ಈಸ್ ಎ ಕ್ವಾಲಿಫೈಯಿಂಗ್ ವರ್ಡ್. ಕ್ವಾಲಿಫೈಯಿಂಗ್ ಅಂದ್ರ ಟೆಲ್ ದ ಕ್ವಾಲಿಟಿ. ಒಂದು ನೌನಿನ ಕ್ವಾಲಿಟಿ ಏನೈತಿ, ಬ್ಯೂಟಿಫುಲ್ ಐತೋ, ಅಗ್ಲಿ ಐತೋ, ಗುಡ್ ಐತೋ, ಬ್ಯಾಡ್ ಐತೋ, ಸ್ಮಾಲ್ ಐತೋ, ಬಿಗ್ ಐತೋ, ಹಿಂಗ ಕ್ವಾಲಿಟಿ ಹೇಳುವಂತದ್ದು ಏನದಲ್ಲ ಅದು ಅಡ್ಜೆಕ್ಟಿವ್. ಕೆಲವೊಬ್ರು ಏನಂತಾರ ಅಡ್ಜೆಕ್ಟಿವ್ ಮೀನ್ಸ್ ಆಡೆಡ್ ಟು. ಏನೋ ಸಮಥಿಂಗ್ ಟು ದ ಮೀನಿಂಗ್ ಆಫ್ ನೌನ್ ಯಾವುದು ಆಡ್ ಮಾಡತ್ತೈತೋ ಅದು ಅಡ್ಜೆಕ್ಟಿವ್. ಹಿಂಗ ಡಿಫರೆಂಟ್ ಈ ಗ್ರಾಮರ್ ತಜ್ಞರು ಹೇಳಿದಂತ ಡೆಫಿನೇಷನ್ಸ್ ಗಳನ್ನ ನಾನು ನಿಮಗೆ ಇಲ್ಲಿ ಸಂಗ್ರಹ ಮಾಡಿ ಕೊಟ್ಟಿರುತ್ತೇನೆ. ಈಗ ನಿಮಗೆ ಬಹುತೇಕ ಅಡ್ಜೆಕ್ಟಿವ್ ಅಂದ್ರ ಎಂತ ಶಬ್ದಕ್ಕೆ ನಾವು ಅಡ್ಜೆಕ್ಟಿವ್ ಅಂತ ಗೊತ್ತು ಆಗಿರ್ತೈತಿ. ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ತಗೊಂಡೇನಿ, ನೋಡೋಣ ಬರ್ರಿ. ಇಲ್ಲೇ ಒಂದು ಸೆಂಟೆನ್ಸ್ ಐತ್ರಿ. ಸುಧಾ ಈಸ್ ಗುಡ್ ಗರ್ಲ್ ಅಂತ ಐತಿ. ಇಲ್ಲಿ ಗರ್ಲ್ ಅನ್ನೋದು ನೌನು,
ಗುಡ್ ಗರ್ಲ್ ಅನ್ನೋದೇನೈತಿಲ್ಲ, ಈ ಗರ್ಲ್ ಅನ್ನುವಂಥ ಶಬ್ದವನ್ನು ವರ್ಣಿಸುವಂತಹದ್ದಿದು, ಇದರದ ಕ್ವಾಲಿಟಿ ಹೇಳ್ತಕ್ಕಂಥ ಶಬ್ದ ಇದು. ಆದ್ರಿಂದ ಗರ್ಲ್ ಎಂಬ ನೌನಿನ ಕ್ವಾಲಿಟಿ ಹೇಳೋ ಶಬ್ದ ಗುಡ್, ಇದು ಡಿಸ್ಕ್ರೈಬ್ ಮಾಡೋ ಶಬ್ದ, ಇದು ಕ್ವಾಲಿಟಿ ಹೇಳೋ ಶಬ್ದ. ಆದ್ದರಿಂದ ಗುಡ್ ಅನ್ನೋದು ಅಡ್ಜೆಕ್ಟಿವ್. ಸೆಕೆಂಡ್ ಸೆಂಟೆನ್ಸ್ ಒಳಗ ಐ ಡೋಂಟ್ ಲೈಕ್ ದ್ಯಾಟ್ ಗರ್ಲ್ ಅಂತ ಐತಿ. ಇಲ್ಲೇ ಗುಡ್ ಗರ್ಲ್, ಇಲ್ಲೇ ದ್ಯಾಟ್ ಗರ್ಲ್. ಇದನ್ನು ಕೂಡ ಗರ್ಲ್ ಅನ್ನ ವರ್ಣಿಸುವಂತ ಶಬ್ದ. ಆ ಹುಡುಗಿ, ಈ ಹುಡುಗಿ, ಆ ಹುಡುಗರು, ಈ ಹುಡುಗರು, ಆ ಹುಡುಗಿಯರು, ಈ ಹುಡುಗಿಯರು, ಹೌದಲ್ಲ? ಆದ್ದರಿಂದ ಇದು ಕೂಡ ಒಂದು ತರದ ಅಡ್ಜೆಕ್ಟಿವ್. ಯಾವುದು? ದ್ಯಾಟ್ ಅನ್ನೋದು ಗರ್ಲ್ ನೌನ್ ಬಗ್ಗೆ ಹೇಳುತ್ತಲ್ಲ. ಥರ್ಡ್ ಸೆಂಟೆನ್ಸ್ ದೇ ಬಾಟ್ 2 ಪೆನ್ಸ್. ಇಲ್ಲೇ 2 ಅಡ್ಜೆಕ್ಟಿವ್ ಆಕೈತಿ. ಯಾಕಂತ ಕೇಳಿದ್ರ ಪೆನ್ಸ್ ಅನ್ನುವಂಥದ್ದು ಒಂದು ನೌನ್ ಅದರಿ. ಈ ನೌನನ್ನು ವರ್ಣಿಸುವ ಶಬ್ದ ಇದು. ಪೆನ್ಸ್ ಅಂತಕ್ಕಂಥ ನೌನನ್ನು ವರ್ಣಿಸ್ತಕ್ಕಂಥ ಶಬ್ದ ಇದು. ಆದ್ರಿಂದ 2 ಅನ್ನೋ ವರ್ಡ್ ಅಡ್ಜೆಕ್ಟಿವ್ ಆಗ್ತೈತಿ. ಫೋರ್ತ್ ಸೆಂಟೆನ್ಸ್ ಒಳಗೆ ಏನದ? ದರ್ ಇಸ್ ಎ ಲಿಟಲ್ ವಾಟರ್ ಇನ್ ದ ಬಾಟಲ್. ಎಲ್ಲದ ಅಡ್ಜೆಕ್ಟಿವ್? ಲಿಟಲ್ ಅಂತಕ್ಕಂಥದ್ದು ಅಡ್ಜೆಕ್ಟಿವ್. ಯಾಕಂದ್ರೆ ವಾಟರ್ ಅಂತಕ್ಕಂಥ ನೌನನ್ನು ವರ್ಣಿಸುವಂತ ಶಬ್ದ ಇದು. ಲಿಟಲ್ ವಾಟರ್, there is little water in the bottle. ಲಿಟಲ್ ವಾಟರ್, ಸ್ವಲ್ಪ ನೀರು, ಹೌದಲ್ಲ? ಓಕೆ. ಆದ್ದರಿಂದ ವಾಟರ್ ಅನ್ನೋದು ನೌನು, ನೌನಿನ ವರ್ಣಿಸುವ ಶಬ್ದ ಲಿಟಲ್, ಇದು ಅಡ್ಜೆಕ್ಟಿವ್. ಹಿಂಗೆ ಅಡ್ಜೆಕ್ಟಿವ್ ಅಂದ್ರೆ ನೌನನ್ನು ವರ್ಣಿಸುವ ಶಬ್ದ. ಗರ್ಲ್ ನೌನು ಗುಡ್ ಅಡ್ಜೆಕ್ಟಿವ್, ಗರ್ಲ್ ನೌನು ದ್ಯಾಟ್ ಅಡ್ಜೆಕ್ಟಿವ್, ಪೆನ್ಸ್ ನೌನು 2 ಅಡ್ಜೆಕ್ಟಿವ್, ವಾಟರ್ ನೌನು ಲಿಟಲ್ ಅಡ್ಜೆಕ್ಟಿವ್. ಫ್ರೆಂಡ್ಸ್, ಬರೋಣ. ಕೈಂಡ್ಸ್ ಆಫ್ ಅಡ್ಜೆಕ್ಟಿವ್ಸ್. ಎಷ್ಟು ಕೈಂಡ್ಸ್ ಗಳು ಸಿಗ್ತಾವ ಅಡ್ಜೆಕ್ಟಿವ್ ನಲ್ಲಿ? ಕೈಂಡ್ಸ್ ಅಂದ್ರೆ ಟೈಪ್ಸ್. ಎಷ್ಟು ಟೈಪ್ಸ್ ಗಳನ್ನಾಗಿ ಮಾಡಬಹುದು? ಸ್ವಲ್ಪ ಸ್ವಲ್ಪ ಹಂಗ ಏನ್ ಮಾಡ್ತೀವಿ, ಲಿಟಲ್ ಬಿಟ್ ಡಿಫರೆಂಟ್ ಇರ್ತಾವ್ರಿ. ಒಂದ್ ಸ್ವಲ್ಪ ಡಿಫರೆನ್ಸ್ ಇರ್ತದ. ಆ ಬೇಸ್ ಮೇಲಿಂದ ನಾವೇನ್ ಮಾಡ್ತೀವಿ ಅಂದ್ರ ಟೈಪ್ಸ್ ಮಾಡ್ಕೊಂಡು ಇಂಥ ಟೈಪ್ ನಾವು ಅಡ್ಜೆಕ್ಟಿವ್, ಇಂಥ ಟೈಪ್ ಅಡ್ಜೆಕ್ಟಿವ್ ಅಂತ ಮಾಡ್ಕೋತೀವ್ರಿ. ಅಡ್ಜೆಕ್ಟಿವ್ ಟೈಪ್ಸ್ ಗಳನ್ನ ನೋಡೋಣ ಬರ್ರಿ. ನಂಬರ್ 1 ಏನದಲ್ಲ, adjective of quality. Adjective of quality or descriptive adjective ಅಂತ ಕರೀತಾರೆ. ಕ್ವಾಲಿಟಿ ಹೇಳ್ತಕ್ಕ ನೌನಿನ ಕ್ವಾಲಿಟಿ ಹೇಳುವಂತವ್ರಿ. ಏನ್ ತೋರಿಸ್ತದೆ ಇದು? ಶೋ ದ ಕೈಂಡ್ ಆರ್ ಕ್ವಾಲಿಟಿ ಆಫ್ ಎ ಪರ್ಸನ್ ಆರ್ ಥಿಂಗ್. ಒಂದು ಥಿಂಗ್ ಅದರಿ, ಒಂದು ಪರ್ಸನ್ ಅದರಿ, ಆ ಪರ್ಸನಿನ ಕ್ವಾಲಿಟಿ ಹೇಳುವಂತ ಶಬ್ದ ಅಥವಾ ಪ್ರಕಾರ. ಯಾವ ಪ್ರಕಾರದ್ದು ಅಂತ ಕ್ವಾಲಿಟಿ ಹೇಳ್ತಕ್ಕಂಥ ಶಬ್ದ, ಕ್ವಾಲಿಟಿ ಹೇಳ್ತಕ್ಕಂಥ ಶಬ್ದ, ಪ್ರಕಾರವನ್ನ ಹೇಳ್ತಕ್ಕಂಥ ಶಬ್ದ. ಇದು ಯಾವ ತರದ ಪರ್ಸನ್ ಇವ, ಇದು ಯಾವ ತರದ ಥಿಂಗು ಅಂತ ಹೇಳುವಂತ ಕ್ವಾಲಿಟಿ ಹೇಳುವ ಶಬ್ದಕ್ಕೆ ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ ಆರ್ ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್ ಅಂತ ಕರಿತೀವ್ರಿ. ಒಂದಿಷ್ಟು ಎಕ್ಸಾಂಪಲ್ಸ್ ಕೊಟ್ಟಾರೆ ಇಲ್ಲ ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್. ಒಂದು ಸೆಂಟೆನ್ಸ್ ಅದ, ರಮೇಶ್ ಈಸ್ ಎ ಗುಡ್ ಮ್ಯಾನ್ ಅಂತ ಐತೆ. ಇದ್ರೊಳಗ ಮ್ಯಾನ್ ಅನ್ನೋದು ನೌನ್ ಆಗ್ತೈತಿ, ಗುಡ್ ಅನ್ನೋದು ಅಡ್ಜೆಕ್ಟಿವ್ ಆಗ್ತೈತಿ. ಗುಡ್ ಅನ್ನೋದು ಅಡ್ಜೆಕ್ಟಿವ್ ಆಗ್ತೈತಿ. ಎಂತದ್ದು ಗುಡ್ ಅಂತಕ್ಕಂಥದ್ದು ಮ್ಯಾನಿನ ಎದ್ರ ಬಗ್ಗೆ ಹೇಳುತ್ತ ಅಂತ ಕೇಳಿದ್ರೆ ಮ್ಯಾನಿನ ಕ್ವಾಲಿಟಿ ಬಗ್ಗೆ ಹೇಳ್ತೈತಿ. ಗುಡ್, ಬ್ಯಾಡ್, ವೈಸ್, ಒಬಿಡಿಯಂಟ್, ಸ್ಟ್ರಾಂಗ್, ವೀಕ್, ರಿಚ್, ಪುವರ್, ಮನುಷ್ಯನ ಕ್ವಾಲಿಟಿ ಹೇಳೋದು ಶಬ್ದ ಇವೆಲ್ಲ. ಆದ್ದರಿಂದ ಇವಕ್ಕ ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ ಅಂತ ಕರಿತೇವ್ರಿ. ಗುಡ್ ಏನದಲ್ಲ, ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ. ಮೈಸೂರು ಈಸ್ ಎ ಕ್ಲೀನ್ ಸಿಟಿ. ಸಿಟಿ ಅನ್ನೋದು ನೌನ್ ಆಯ್ತಲ್ಲ, ಕ್ಲೀನ್ ಅನ್ನೋದು ಅದರ ಕ್ವಾಲಿಟಿ ಹೇಳ್ತೈತಿ. ಆದ್ದರಿಂದ ಇದು ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ. ಇಂಥವು ಎಕ್ಸಾಂಪಲ್ಸ್ ಬರಿಬೇಕು ಬಾಳ ಅಂದ್ರೆ ಬೇಕಾಗಿಲ್ಲ, ನಿಮಗೊಂದು ಸ್ವಲ್ಪ ಲಿಸ್ಟ್ ಹೇಳ್ಬಿಡ್ತೇನೆ ಇಲ್ಲೇ. ಎಂತೆಂಥವು ವರ್ಡ್ಸ್ಗಳು ನೌನನ್ನ ಕ್ವಾಲಿಟಿಯನ್ನ ಹೇಳುವಂತ ವರ್ಡ್ಸ್ಗಳು ಒಂದು 8-10 ವರ್ಡ್ಸ್ಗಳನ್ನ ಕೊಟ್ಟೀನಿ. ವೈಸ್, ವೈಸ್ ಗರ್ಲ್, ವೈಸ್ ಟೀಚರ್, ವೈಸ್ ಇಂಜಿನಿಯರ್, ವೈಸ್ ಪರ್ಸನ್, ವೈಸ್ ಮ್ಯಾನ್, ವೈಸ್ ಪ್ಲೇಯರ್, ಡಲ್ ಸ್ಟೂಡೆಂಟ್, ಡಲ್ ಟೀಚರ್, ಡಲ್ ಇಂಜಿನಿಯರ್, ಡಲ್ ಆಕ್ಟರ್, ಗುಡ್ ಗರ್ಲ್, ಗುಡ್ ಬುಕ್,
ಏನು ಬ್ಯಾಡ್, ನೈಸ್, ಶಾರ್ಪ್, ಎಕ್ಸಲೆಂಟ್ ಟೀಚರ್, ಶಾರ್ಪ್ ಟೀಚರ್, ಎಕ್ಸ್ಪರ್ಟ್ ಟೀಚರ್, ಇಂಟ್ರೆಸ್ಟಿಂಗ್ ಸ್ಟೋರಿ, ಒಬಿಡಿಯಂಟ್ ಬಾಯ್, ಒಬಿಡಿಯಂಟ್ ಸ್ಟೂಡೆಂಟ್, ಸ್ಮೂತ್ ಕ್ಲಾತ್. ಇವೆಲ್ಲ ಒಂದು ನೌನಿಂದು ಒಂದು ಪರ್ಸನ್ ಇಲ್ಲ ಒಂದು ಥಿಂಗಿನ ಕ್ವಾಲಿಟಿ ಹೇಳುವಂತ ಶಬ್ದಗಳು. ಇದಾದ್ಮೇಲೆ ಒಂದು ನೌನ್ ಬರ್ತೈತಿ, ನೌನ್ ಜೊತೆಗೆ ಬರ್ತೈತಿ ಅಂತ ಹೇಳ್ತಾರಲ್ಲ, ನೌನ್ ಜೊತೆಗೆ ಬರ್ತೈತಿ. ಇದಾದ್ಮೇಲೆ ಒಂದು ನೌನ್ ಬರ್ತೈತಿ. ಈ ತರ ನೌನಿನ ಕ್ವಾಲಿಟಿ ಹೇಳುವಂತ ಶಬ್ದಗಳನ್ನ ಇವಕ್ಕ ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ ಅಂತ ಕರಿತೀವಿ. ಇನ್ನ ಸೆಕೆಂಡ್ ಟೈಪ್ ಆಫ್ ಅಡ್ಜೆಕ್ಟಿವ್ ನೋಡ್ರಿ, ಪ್ರಾಪರ್ ಅಡ್ಜೆಕ್ಟಿವ್ ಅಂತೇಳಿ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತೀವಿ. ಪ್ರಾಪರ್ ಅಡ್ಜೆಕ್ಟಿವ್ ಅಂದ್ರೆ ಸ್ವಲ್ಪ ಕಮ್ಮಿ, ಬಟ್ ಒಂಥರ ಹೊಸದೇನೋ ಕಾಣಿಸ್ತು, ತಗೊಂಡೆ. ಪ್ರಾಪರ್ ಅಡ್ಜೆಕ್ಟಿವ್ ಫಾರ್ಮ್ಡ್ ಫ್ರಾಮ್ ಪ್ರಾಪರ್ ನೌನ್. ಒಂದು ಪ್ರಾಪರ್ ನೌನ್ ಇರ್ತದ. ಸ್ಟೂಡೆಂಟ್ ಅನ್ನೋದು ಕಾಮನ್ ನೌನು, ಬಸವರಾಜ್ ಅನ್ನೋದು ಪ್ರಾಪರ್ ನೌನು, ಕಂಟ್ರಿ ಅನ್ನೋದು ಕಾಮನ್ ನೌನು, ಇಂಡಿಯಾ ಅನ್ನೋದು ಪ್ರಾಪರ್ ನೌನು. ಹಿಂಗ ಪ್ರಾಪರ್ ನೌನ್ಗಳು ಸಮ್ಟೈಮ್ಸ್ ಅಡ್ಜೆಕ್ಟಿವ್ ಆಗಿ ಕೆಲಸ ಮಾಡ್ತಾವ್ರೆ. ಸ್ವಲ್ಪ ಚೇಂಜಸ್ ಬರ್ಬೋದು. ಇಲ್ಲೊಂದದ ನೋಡ್ರಿ, ಫ್ರೆಂಚ್ ವೈನ್ಸ್ ಅಂತಾರೆ. ಫ್ರೆಂಚ್ ಅಂದ್ರೆ ದಟ್ ಬಿಲಾಂಗ್ಸ್ ಟು ಫ್ರಾನ್ಸ್ ಅಂದಂಗ್ರೆ ಅದು. ಫ್ರೆಂಚ್ ಬಿಲಾಂಗ್ಸ್ ಟು ಫ್ರಾನ್ಸ್. ಫ್ರೆಂಚ್ ವೈನ್ ಅಂದ್ರೆ ಫ್ರಾನ್ಸ್ ನಲ್ಲಿ ತಯಾರಾಗಿರ್ತಕ್ಕಂಥ ವೈನು. ಇಲ್ಲಿ ಅಡ್ಜೆಕ್ಟಿವ್ ಇದು ನೌನ್ ಆಗ್ತತ್ತ, ವೈನ್, ವೈನ್ಸ್ ನೌನ್ ಆಗ್ತೈತಿ, ಫ್ರೆಂಚ್ ಅನ್ನೋದು ಅಡ್ಜೆಕ್ಟಿವ್ ಆಗ್ತೈತಿ. ಈ ಅಡ್ಜೆಕ್ಟಿವ್ ಒಂದು ಪ್ರಾಪರ್ ನೌನ್. ಪ್ರಾಪರ್ ನೌನ್ ಅಂದ್ರೆ ಇಟ್ಟು ಹೆಸರ್ರಿ. ಈಗ ಸ್ಟೂಡೆಂಟ್ ಅಂತದ, ಇದು ಕಾಮನ್. ಬಸವರಾಜ್ ಅಂತಂದ್ರೆ ಆ ಸ್ಟೂಡೆಂಟ್ ಇರುವಂತ ಹೆಸರು, ಅದು ಇದು ಪ್ರಾಪರ್ ನೌನ್. ಹಿಂಗ ಫ್ರೆಂಚ್ ಅಂತಕ್ಕಂಥದ್ದು ಒಂದು ಪ್ರಾಪರ್ ನೌನು. ಇದ್ರ ಮೀನಿಂಗ್ ಏನಾಗ್ತೈತೆ ಅಂತಂದ್ರೆ ಫ್ರಾನ್ಸ್ಗೆ ಸಂಬಂಧಪಟ್ಟದ್ದು. ಫ್ರೆಂಚ್ ಎಫ್ ಕ್ಯಾಪಿಟಲ್ ಮಾಡ್ತಾರೆ ನೋಡ್ಬೇಕಾದ್ರೆ, ಇದು ಟಿ ಕ್ಯಾಪಿಟಲ್ ಮಾಡ್ತಾರೆ, ಐ ಕ್ಯಾಪಿಟಲ್ ಮಾಡ್ತಾರೆ, ಜಿ ಕ್ಯಾಪಿಟಲ್ ಮಾಡ್ತಾರೆ, ಸಿ ಕ್ಯಾಪಿಟಲ್ ಮಾಡ್ತಾರೆ, ಇ ಕ್ಯಾಪಿಟಲ್ ಮಾಡ್ತಾರೆ. ಯಾಕೆ ಅಂತ ಕೇಳಿದ್ರೆ ಇಲ್ಲಿ ನೋಡ್ರಿ, ಫ್ರೆಂಚ್ ವೈನ್ಸ್, ಫ್ರೆಂಚ್ ಅನ್ನೋ ದೇಶದ ಹೆಸರಿದು, ಪ್ರಾಪರ್ ನೌನು. ಇಲ್ಲಿ ಅಡ್ಜೆಕ್ಟಿವ್ ಆಗಿ ಉಪಯೋಗ ಆಗಲ್ಪಟ್ಟಿದೆ. ಇಂಥ ಅಡ್ಜೆಕ್ಟಿವ್ ಪ್ರಾಪರ್ ಅಡ್ಜೆಕ್ಟಿವ್ ಅಂತ ಕರೀತಾರೆ. ಟರ್ಕಿ ದೇಶ ಗೊತ್ತದ ನಿಮಗೆ, ಟರ್ಕಿಶ್ ಟೊಬ್ಯಾಕೋ. ಇಂಡಿಯಾ ದೇಶ ಗೊತ್ತದ ನಿಮಗೆ, ಇಂಡಿಯನ್. ಅಡ್ಜೆಕ್ಟಿವ್ ಮಾಡಿದಾಗ ಇಂಡಿಯನ್ ಆಗ್ತೈತಿ, ನೌನ್ ಇದ್ದಾಗ ಇಂಡಿಯಾ ಆಗ್ತೈತಿ. ಫ್ರೆಂಚ್, ಫ್ರಾನ್ಸ್ ನೌನು, ಫ್ರೆಂಚ್ ಅಡ್ಜೆಕ್ಟಿವ್. ಟರ್ಕಿ ನೌನು, ಟರ್ಕಿಶ್ ಅಡ್ಜೆಕ್ಟಿವ್. ಇಂಡಿಯಾ ನೌನು, ಇಂಡಿಯನ್ ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಮಾಡಿ ಮುಂದೊಂದು ನೌನ್ ಕೊಡ್ತೀವಿ, ಇಂಡಿಯನ್ ಟೀ. ಜರ್ಮನಿ ನೌನು, ಜರ್ಮನ್ ಅಡ್ಜೆಕ್ಟಿವ್, ಜರ್ಮನ್ ಸೋಲ್ಜರ್. ಚೈನಾ ನೌನ್ ಆಗ್ತತಿ, ಚೈನೀಸ್ ಅಡ್ಜೆಕ್ಟಿವ್ ಆಗ್ತತಿ, ಚೈನೀಸ್ ಪ್ರಾಡಕ್ಟ್. ಇಂಗ್ಲೆಂಡ್ ನೌನ್ ಆಗ್ತತಿ, ಇಂಗ್ಲಿಷ್ ಅಡ್ಜೆಕ್ಟಿವ್ ಆಗ್ತತಿ, ಇಂಗ್ಲಿಷ್ ನಾವಲಿಸ್ಟ್. ಥಾಮಸ್ ಹಾರ್ಡಿ, ಇಂಗ್ಲಿಷ್ ನಾವಲಿಸ್ಟ್. ಓಕೆ, ಯಾಸ್. ಬರ್ರಿ ಫ್ರೆಂಡ್, ಇಂಥವೇನದಲ್ಲ ಒಂದು ಪ್ರಾಪರ್ ನೌನಿಂದ ತಯಾರಾಗಿರ್ತಕ್ಕಂಥ ವರ್ಡ್ ಅಡ್ಜೆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ರ, ಇಂಥ ಅಡ್ಜೆಕ್ಟಿವ್ನ ಪ್ರಾಪರ್ ಅಡ್ಜೆಕ್ಟಿವ್ ಅಂತ ಕರೀತೀವ್ರಿ. ನೆಕ್ಸ್ಟ್ ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ, ಕ್ವಾಂಟಿಟಿ. ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ ಏನ್ ಮಾಡ್ತೈತಿ ಅಂದ್ರೆ ಶೋ ಹೌ ಮಚ್ ಆಫ್ ಎ ಥಿಂಗ್ ಈಸ್ ಮೆಂಟ್. ಒಂದು ವಸ್ತು ಐತಿ, ಅದರದ್ದು ಎಷ್ಟು, ಬಾಳ ಸ್ವಲ್ಪ ಅಂತ ವರ್ಣನೆ ಮಾಡುವ ಅಡ್ಜೆಕ್ಟಿವ್, ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ. ಇಲ್ಲದ ನೋಡ್ರಿ, ಐ ಏಟ್ ಸಮ್ ರೈಸ್. ಇಲ್ಲೇ ಸಮ್ ಅಂದ್ರೆ ಒಂದಿಷ್ಟು, ಇದರದ ಅಮೌಂಟ್ ಹೇಳ್ತದ. ರೈಸಿನ ಅಮೌಂಟ್, ರೈಸಿನ ಡಿಗ್ರಿ ಅಂತ ಕರಿತೀವಿ, ರೈಸಿನ ಅಮೌಂಟ್ ಅಂತ ಕರಿಬಹುದು, ರೈಸಿಂದ ಕ್ವಾಂಟಿಟಿ ಅಂತ ಕರಿಬಹುದ್ರಿ. ಅಮೌಂಟ್, ಡಿಗ್ರಿ, ಕ್ವಾಂಟಿಟಿ ಅಂತ ಕರೀತಾರ. ಎಷ್ಟು, ಹೌ ಮಚ್ ಅನ್ನುವಂತ ಕ್ವಶನ್ಗೆ ಆನ್ಸರ್ ಮಾಡ್ತಿರ್ತೈತಿ. ಇಂಥ ಅಡ್ಜೆಕ್ಟಿವ್, ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ ಅಂತ ಕರಿತೀವಿ. ಸಮ್ ರೈಸ್,
ಮಚ್ ಪೇಷನ್ಸ್, ಪೇಷನ್ಸ್ ಅನ್ನೋದು ನೌನು, ಮಚ್ ಪೇಷನ್ಸ್, ಮಚ್ ಅಡ್ಜೆಕ್ಟಿವ್. ಹಿ ಶೋಡ್ ಮಚ್ ಪೇಷನ್ಸ್. ಇಂಥ ಒಂದಿಷ್ಟು ವರ್ಡ್ಸ್ಗಳನ್ನ ಕೊಟ್ಟಿನಿ. ಲಿಟಲ್, ಇನಫ್, ಆಲ್, ನೋ, ಎನಿ, ಗ್ರೇಟ್, ಹಾಫ್, ಸಫಿಷಿಯಂಟ್, ಹೋಲ್, ಪಾರ್ಷಿಯಲ್, ಎಟ್ಸೆಟ್ರಾ. ಇವೆಲ್ಲ ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ. ಇದು ನೋಡ್ಬೇಕಾದ್ರೆ ಲಿಟಲ್ ವಾಟರ್, ಇನಫ್ ಫುಡ್, ಆಲ್ ಟೀಚರ್ಸ್, ನೋ ಟೀಚರ್, ಎನಿ ಟೀಚರ್, ಗ್ರೇಟ್ ಅಂತ ಬರ್ತೈತಿ. ಇದು ಕ್ವಾಲಿಟಿನೂ ಆಗ್ತೈತ್ರಿ, ಆಮೇಲೆ ಅಮೌಂಟು ಆಗ್ತೈತಿ. ಆಗ್ತೈತಿ. ಇದು ಗ್ರೇಟ್ ಸಕ್ಸಸ್ ಅಂತ ನೋಡಿ. ಹೌದು, ಗ್ರೇಟ್ ಸಕ್ಸಸ್ ಅಂತ ತಿಳ್ಕೊಂಡಂದ್ರ ಅಮೌಂಟ್ ಆಗ್ತೈತಿ, ಬಾಳ ಅಂತ ಆಗ್ತೈತಿ. ಇದು ಗ್ರೇಟ್ ಸಕ್ಸಸ್ ಅಂದ್ರೆ ದೊಡ್ಡ ಸಕ್ಸಸ್ ಅಪ್ಪ. ಇದು ಗ್ರೇಟ್ ಅಚೀವ್ಮೆಂಟ್ ಅಂತ ಕರೀತಾರ. ಅಮೌಂಟ್ ಆಗ್ತೈತ್ರಿ. ಇದು ಗ್ರೇಟ್ ಅಚೀವ್ಮೆಂಟ್, ಅಮೌಂಟ್ ಆಗ್ತೈತ್ರಿ. ಒಂದ್ ಸ್ವಲ್ಪ ಕ್ವಾಲಿಟಿ ಆದಾಗ ಅನಿಸ್ತೈತಿ, ಬಟ್ ಅಮೌಂಟ್ ಆಗ್ತೈತಿ. ಅದಕ್ಕೆ ಅಂದೆ ನಾನು ನಿಮಗಿಲ್ಲ, ಈ ತರದ ಅಡ್ಜೆಕ್ಟಿವ್ ಹೇಳುವಾಗ ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ ಅನ್ಬೋದು, ಅಡ್ಜೆಕ್ಟಿವ್ ಆಫ್ ಅಮೌಂಟ್ ಅನ್ಬೋದು, ಅಡ್ಜೆಕ್ಟಿವ್ ಆಫ್ ಡಿಗ್ರಿ ಅಂತ ಅನ್ಬೋದ್ರಿ. ಹೌದಲ್ಲ? ಎಸ್, ಇದು ಏನಂತಾರಲ್ಲ, ಗ್ರೇಟ್ ಅಂತಕ್ಕಂಥದ್ದು ಒಂದು ಅಮೌಂಟ್ ಆಗ್ತೈತ್ರಿ, ಒಂದು ಡಿಗ್ರಿ ಆಗ್ತೈತಿ, ಒಂದು ಕ್ವಾಂಟಿಟಿ ಆಗ್ತೈತಿ. ಗ್ರೇಟ್ ಸಕ್ಸಸ್ ಅಂತಾರ ನೋಡ್ರಿ. ನೆಕ್ಸ್ಟ್ ಹಾಫ್ ಫುಡ್. ಹೌದಲ್ಲ? ಸಫಿಸಿಯಂಟ್ ಫುಡ್, ಹೋಲ್ ಸ್ಟೋರಿ, ಪಾರ್ಷಿಯಲ್ ಸ್ಟೋರಿ. ಇವೆಲ್ಲ ಹಿಂಗತೆ ಏನ್ ಹೇಳ್ತಾವ್ರಿ? ಇವು ಒಂದು ಕ್ವಾಂಟಿಟಿಯನ್ನ ಹೇಳ್ತಾವ್ರಿ, ಅಮೌಂಟ್ ಅನ್ನ ಹೇಳ್ತಾವ್ರಿ. ಎಸ್, ಈ ತರಹ ಇರ್ತಕ್ಕಂಥ ಅಡ್ಜೆಕ್ಟಿವ್ಗಳಿಗೆ ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ ಅಂತ ಕರಿತೇವ್ರಿ. ನೆಕ್ಸ್ಟ್ ಟೈಪ್ ಆಫ್ ಅಡ್ಜೆಕ್ಟಿವ್ ಅಂದ್ರೆ ಅಡ್ಜೆಕ್ಟಿವ್ ಆಫ್ ಸೈಜ್. ಅಡ್ಜೆಕ್ಟಿವ್ ಆಫ್ ಸೈಜ್ ಏನ್ ಹೇಳ್ತಾವಂದ್ರೆ ಶೋ ದ ಸೈಜ್ ಆಫ್ ಥಿಂಗ್. ಸೈಜ್ ದೊಡ್ಡದು, ಸಣ್ಣದು ಅಂತ ನೌನಿನ ಸೈಜ್ ಅನ್ನ ಹೇಳ್ತಿರ್ತಾವ್ರಿ. ಇಲ್ಲೊಂದದ ನೋಡ್ರಿ, ಒಂದಿಷ್ಟು ಎಕ್ಸಾಂಪಲ್ಸ್ ಕೊಟ್ಟಿನ, ಒಂದೆರಡು ಮೂರು. ದ ಗೋಲ್ ಗುಂಬಜ್ ಈಸ್ ಎ ಬಿಗ್ ಬಿಲ್ಡಿಂಗ್, ಎ ಹ್ಯೂಜ್ ಬಿಲ್ಡಿಂಗ್. ಹ್ಯೂಜ್ ಅಂತಕ್ಕಂಥದ್ದು ಏನ್ ಹೇಳ್ತೈತಿ ಅಂತಂದ್ರೆ ಸೈಜ್ ಅನ್ನ ಹೇಳ್ತೈತಿ. ಬಿಗ್ ಬಿಲ್ಡಿಂಗ್ ಅನ್ನ ಸೈಜ್ ಹೇಳ್ತೈತಿ. ಹ್ಯೂಜ್, ಸ್ಮಾಲ್, ಇಲ್ಲಿ ಕೊಟ್ಟೆ ನೋಡ್ರಿ, ಇಲ್ಲೊಂದು ಸ್ಮಾಲ್ ಅಂತ ಐತಿ. ಇಟ್ಸ್ ಎ ಸ್ಮಾಲ್ ಬಾಕ್ಸ್. ಸ್ಮಾಲ್ ಅಂತಕ್ಕಂಥದ್ದು ಸೈಜ್, ಹ್ಯೂಜ್ ಅಂತಕ್ಕಂಥದ್ದು ಸೈಜ್. ನೌನಿನ ಸೈಜ್ ಅನ್ನ ಹೇಳುವ ಅಡ್ಜೆಕ್ಟಿವ್ ಆಫ್ ಸೈಜ್. ಒಂದಿಷ್ಟು ಐಸೋಲೇಟೆಡ್ ಅಡ್ಜೆಕ್ಟಿವ್ಸ್ ಕೊಟ್ಟೆ ನೋಡ್ರಿ. ಡೀಪ್, ಬಿಗ್, ಸ್ಮಾಲ್, ನ್ಯಾರೋ, ವೈಡ್, ಟಾಲ್, ಮ್ಯಾಮತ್, ಫಾಸ್ಟ್, ಫ್ಯಾಟ್, ಟೈನಿ, ಬ್ರಾಡ್, ಶಾರ್ಟ್, ಥಿನ್, ಥಿಕ್, ಎಟ್ಸೆಟ್ರಾ. ಇಲ್ಲಿ ಒಂದಿಷ್ಟು ನಾವು ಜೋಡಿಸ್ಲೇನೆ ಬೇಕಂದ್ರೆ ನಾನು ಡೀಪ್ ಓಷಿಯನ್ ಸೈಜ್ ಹೇಳ್ತದ, ಬಿಗ್ ಬಿಲ್ಡಿಂಗ್ ಸೈಜ್ ಹೇಳ್ತದ, ಸ್ಮಾಲ್ ಟ್ರೀ ಸೈಜ್ ಹೇಳ್ತದ, ನ್ಯಾರೋ ರೋಡ್ ಸೈಜ್ ಹೇಳ್ತದ, ವೈಡ್ ರೋಡ್ ಸೈಜ್ ಹೇಳ್ತದ, ಟಾಲ್ ಮ್ಯಾನ್ ಸೈಜ್ ಹೇಳ್ತದ, ಮ್ಯಾಮತ್ ಬಿಲ್ಡಿಂಗ್ ಸೈಜ್ ಹೇಳ್ತದ, ಫಾಸ್ಟ್ ಏರಿಯಾ ಸೈಜ್ ಹೇಳ್ತದ, ಫ್ಯಾಟ್ ಲೇಡಿ ಸೈಜ್ ಹೇಳ್ತದ, ಟೈನಿ ಕಂಟ್ರಿ, ಮೊನಾಕೋ ಇಸ್ ಎ ಟೈನಿ ಕಂಟ್ರಿ ಅಂತ PU ಸೆಕೆಂಡರಿ 2 ಡಿಯರ್ಲೆಸ್ ಅಂತ ಬರ್ತದ. ಸ್ಮಾಲ್ ಅಂತ ಮೀನಿಂಗ್ ಆಗ್ತೈತಿ. ಇದು ಸೈಜ್ ಹೇಳ್ತದ. ಬ್ರಾಡ್ ರೋಡ್ ಸೈಜ್ ಹೇಳ್ತದ. ಶಾರ್ಟ್ ವೇ ಸೈಜ್ ಹೇಳ್ತದ. ಥಿನ್ ಪರ್ಸನ್ ಸೈಜ್ ಹೇಳ್ತದ. ಥಿಕ್ ಕ್ಲಾತ್ ಸೈಜ್ ಹೇಳ್ತದ. ಇವೆಲ್ಲ ಸೈಜ್ ಅನ್ನು ಹೇಳ್ತಕ್ಕಂಥ ಅಡ್ಜೆಕ್ಟಿವ್ ಆದ್ದರಿಂದ ಇವಕ್ಕೆ ಅಡ್ಜೆಕ್ಟಿವ್ಸ್ ಆಫ್ ಸೈಜ್ ಅಂತ ಕರಿತೇವ್ರಿ. ನೆಕ್ಸ್ಟ್ ಟೈಪ್ ಆಫ್ ಅಡ್ಜೆಕ್ಟಿವ್ ಅಂತಂದ್ರ ಅಡ್ಜೆಕ್ಟಿವ್ ಆಫ್ ನಂಬರ್ ಆರ್ ನ್ಯೂಮರಲ್ ಅಡ್ಜೆಕ್ಟಿವ್ಸ್. ಇವು ಏನ್ ಮಾಡ್ತಾವ? ಶೋ ಹೌ ಮೆನಿ ಪರ್ಸನ್ಸ್, ಹೌ ಮೆನಿ, ಇದು ಥಿಂಗ್ ಏನದಲ್ಲ, ಇದು ಏನೋ ಕ್ವಾಂಟಿಟಿ ಏನದಲ್ಲ, ಹೌ ಮಚ್. ಅಡ್ಜೆಕ್ಟಿವ್ ಆಫ್ ಸೈಜ್ ಏನ್ ಮಾಡ್ತತಿ? ಸೈಜ್ ತೋರಿಸ್ತತಿ.
ಕ್ವಾಲಿಟಿ ತೋರಿಸುವಂಥದ್ದು ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ. ಇದು ಅಡ್ಜೆಕ್ಟಿವ್ ಆಫ್ ನಂಬರ್ ಅಂದ್ರ ಅಡ್ಜೆಕ್ಟಿವ್ ನಂಬರ್ ಹೇಳ್ತಿರ್ತೈತಿ. ಶೋ ಹೌ ಮೆನಿ ಪರ್ಸನ್ಸ್ ಆರ್ ಥಿಂಗ್ಸ್ ಆರ್ ಮೆಂಟ್. ನೌನಿನ ನಂಬರ್ ಹೇಳ್ತಿರ್ತೈತಿ. ಇದು ನೌನಿನ ಸೈಜ್ ಹೇಳ್ತಿರ್ತೈತಿ. ಇದು ನೌನಿನ ಅಡ್ಜೆಕ್ಟಿವ್ ಹೇಳ್ತಿರ್ತೈತಿ, ಕ್ವಾಲಿಟಿ ಹೇಳ್ತಿರ್ತೈತಿ. ಹಿಂಗತೆ ಅದಾವ್ರಿ. ಏನದ ಇದು ಅಡ್ಜೆಕ್ಟಿವ್ ಆಫ್ ನಂಬರ್ ಆರ್ ನ್ಯೂಮರಲ್ ಅಡ್ಜೆಕ್ಟಿವ್ ರೀ. ಶೋ ಹೌ ಮೆನಿ ಪರ್ಸನ್ಸ್ ಆರ್ ಹೌ ಮೆನಿ ಥಿಂಗ್ಸ್ ಆರ್ ಮೆಂಟ್. ಫಾರ್ ಎಕ್ಸಾಂಪಲ್, ದೇರ್ ಆರ್ 10 ಮೆಂಬರ್ಸ್ ಇನ್ ಅವರ್ ಫ್ಯಾಮಿಲಿ. ಯಾವ್ದಾಗ್ತೈತ್ರಿ ಅಡ್ಜೆಕ್ಟಿವ್? 10 ಆಗ್ತೈತಿ. ನೌನನ್ನ ಯಾವ್ದದು ವರ್ಣಿಸಲ್ಪಡುವಂಥದ್ದು? ಮೆಂಬರ್ಸ್. ಮೆಂಬರ್ನ ಏನನ್ನ ಹೇಳುತ್ತದ? ಇದು ಮೆಂಬರ್ನ ನಂಬರ್ನ ಹೇಳುತ್ತದ. ಹಾಗಾದ್ರಿಂದ ನೌನನ್ನು ವರ್ಣಿಸ್ತದ ಕರೆ, ನಂಬರ್ನ ಕರೆಕ್ಟ್, ನೌನನ್ನು ವರ್ಣಿಸ್ತದ, ನೌನಿನ ನಂಬರ್ನ ಹೇಳಿ ವರ್ಣಿಸ್ತದ. ಆದ್ದರಿಂದ ಇದಕ್ಕೆ ನ್ಯೂಮರಲ್ ಅಡ್ಜೆಕ್ಟಿವ್ ಅಂತ ಕರಿತೀವ್ರಿ. 10 ಅಂತಕ್ಕಂಥದ್ದು ನಮ್ ಅಡ್ಜೆಕ್ಟಿವ್ ಆಫ್ ನಂಬರ್. ಸೆಕೆಂಡ್ ಎಕ್ಸಾಂಪಲ್ ನೋಡು, ದ ಹ್ಯಾಂಡ್ ಹ್ಯಾಸ್ 5 ಫಿಂಗರ್ಸ್. 5 ಅಂತ ಐತ್ ನೋಡ್ರಿ, ಇದು ನಂಬರ್ ಹೇಳ್ತದ. 5 ಫಿಂಗರ್ಸ್, ಫಿಂಗರ್ಸ್ ನೌನ್ ಆಗ್ತದ, 5 ಫಿಂಗರ್ಸ್ ನಂಬರ್ ಹೇಳ್ತದ. ಆದ್ದರಿಂದ 5 ಅಡ್ಜೆಕ್ಟಿವ್ ಆಗ್ತತಿ. ಯಾವ ತರದ ಅಡ್ಜೆಕ್ಟಿವ್ ಬೇಕಂದ್ರೆ ಅಡ್ಜೆಕ್ಟಿವ್ ಆಫ್ ನಂಬರ್ ಇದು. ಥರ್ಡ್ ಸೆಂಟೆನ್ಸ್ ಒಳಗ ದೇರ್ ಆರ್ ನೋ ಪಿಕ್ಚರ್ಸ್ ಇನ್ ದಿಸ್ ಬುಕ್. ನೋ ಅಂತಕ್ಕಂಥದ್ದು 1 2 3 4 ಯಾವುದು ಇಲ್ಲ, ನೋ. ಇದು ಕೂಡ ನಂಬರ್ ಹೇಳ್ತದ, 0 ನಂಬರ್. ನೋ ಇಸ್ ಈಕ್ವಲ್ ಟು 0 ನಂಬರ್. ಹೌದಾ? ದೇರ್ ಆರ್ ನೋ ಪಿಕ್ಚರ್ಸ್ ಇನ್ ದಿಸ್ ಬುಕ್. ನೋ ಅಂತಕ್ಕಂಥದ್ದು ಅಡ್ಜೆಕ್ಟಿವ್, ಇದು ನಂಬರ್ ಅನ್ನ ಹೇಳ್ತದ. ಮತ್ತೆ ಯಾಕೆ ಅಡ್ಜೆಕ್ಟಿವ್ ಅಂತ ಕೇಳಿದ್ರೆ ಫಾಲೋವಿಂಗ್ ನೌನ್ ಅನ್ನ ಡಿಸ್ಕ್ರೈಬ್ ಮಾಡ್ತದ, ಅದರ ನಂಬರ್ ಅನ್ನ ಹೇಳ್ತದ. ಸೊ ಇಟ್ ಈಸ್ ಅಡ್ಜೆಕ್ಟಿವ್ ಆಫ್ ನಂಬರ್. ನೆಕ್ಸ್ಟ್ ಇನ್ನೊಂದೆರಡು ಮೂರು ಎಕ್ಸಾಂಪಲ್ ಅದಾವ. ಇದು ಯಾವ್ದದ ನೋಡಿ, ಅಡ್ಜೆಕ್ಟಿವ್ ಆಫ್ ನಂಬರ್. ಐ ಹ್ಯಾವ್ ಟಾಟ್ ಯು ಮೆನಿ ಥಿಂಗ್ಸ್ ಅಂತದ. ಇಲ್ಲೊಂಚೂರು ನೀವು ಗಮನಿಸಬೇಕು, ಇಲ್ಲೇ ಎಕ್ಸಾಕ್ಟ್ ನಂಬರ್ ಅದ ರೀ. 10 ಅನ್ನೋದು ಒಂದು ಎಕ್ಸಾಕ್ಟ್ ನಂಬರ್, 5 ಅನ್ನೋದು ಒಂದು ಎಕ್ಸಾಕ್ಟ್ ನಂಬರ್, ನೋ ಅಂತಕ್ಕಂಥದ್ದು ಎಕ್ಸಾಕ್ಟ್ ನಂಬರ್. ಬಟ್ ಇಲ್ಲಿ ಬಂದಿರತಕ್ಕಂಥದ್ದು ಎಕ್ಸಾಕ್ಟ್ ನಂಬರ್ ಅಲ್ಲ. ಹೌದಲ್ಲೋ? ಇದು ಡೆಫಿನೆಟ್ ನಂಬರ್. ಇದು ಡೆಫಿನೆಟ್. 10 ಅನ್ನೋದು ಡೆಫಿನೆಟ್ ನಂಬರ್, 5 ಅನ್ನೋದು ಡೆಫಿನೆಟ್ ನಂಬರ್, ನೋ ಅನ್ನೋದು ಡೆಫಿನೆಟ್ ನಂಬರ್. ಮೇನಿ ಅನ್ನೋದು ಡೆಫಿನೆಟ್ ನಂಬರ್ ಅಲ್ಲ, ಬಟ್ ನಂಬರ್ ಅದು. ಮೇನಿ ಅನ್ನೋದು ಕೌಂಟೇಬಲ್ ಬರ್ತೈತಿ, ನಂಬರ್ ಹೌದು. ಆದರೆ ಇಂತಿಷ್ಟು ಅಂತ ಅಕ್ಯುರೇಟ್ ನಂಬರ್ ಅಲ್ಲ, ಎಕ್ಸಾಕ್ಟ್ ನಂಬರ್ ಅಲ್ಲ. ಹಿಂಗ ನಾವು ನಂಬರ್ನ ಹೇಳುವಂತ ಅಡ್ಜೆಕ್ಟಿವ್ ಅದು ಐತಂದ್ರೂ ಕೂಡ ಡೆಫಿನೆಟ್ ನಂಬರ್, ಇನ್ಡೆಫಿನೆಟ್ ನಂಬರ್ ಅಂತಲೂ ಮಾಡಬಹುದು ಬೇಕಂದ್ರೆ. ಇದು ಇನ್ಡೆಫಿನೆಟ್ ನಂಬರ್ ಆಫ್ ಅಡ್ಜೆಕ್ಟಿವ್ ಇದು. ಓಕೆ, ಇಲ್ಲೊಂದದಾನೆ, ಆಲ್ ಮೆನ್ ಮಸ್ಟ್ ಡೈ ಅಂತ ಒಂದು ಪ್ರವರ್ಬ್ ಇದು. ಆಲ್ ಮೆನ್, ಇಲ್ಲಿ ಮೆನ್ ಅನ್ನೋದು ನೌನ್ ಆಗ್ತತಿ, ಆಲ್ ಅನ್ನೋದು ಇನ್ಡೆಫಿನೆಟ್ ನಂಬರ್ ಅದು. ಮೇನಿ ಅನ್ನೋದು indefinite number, all ಅನ್ನೋದು indefinite number. There are some ripe mangoes in the box. Some ಅನ್ನೋದು indefinite number. ಹಿಂಗ 10, 5 ಅಂತ ಡೆಫಿನೆಟ್ ನಂಬರ್ ಬರಬಹುದು, ಮೇನಿ, ಆಲ್, ಸಮ್ ಅಂತ indefinite ನಂಬರ್ ಬರಬಹುದು. ಒಟ್ಟಾರೆ ಇದನ್ನ ನ್ಯೂಮರಲ್ ಅಡ್ಜೆಕ್ಟಿವ್ ಅಂತ ಕರಿತೀವ್ರಿ. ನ್ಯೂಮರಲ್ ಅಡ್ಜೆಕ್ಟಿವ್ ಅಥವಾ ಅಡ್ಜೆಕ್ಟಿವ್ ಆಫ್ ನಂಬರ್. ನೆಕ್ಸ್ಟ್ ಸಿಕ್ಸ್ತ್ ಟೈಪ್ ಆಫ್ ಅಡ್ಜೆಕ್ಟಿವ್ ಅಂದ್ರೆ ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ಸ್ ಅಂತ ಅದಾವ್ರಿ. ಇವು ಯಾವ ತರದ ಕೆಲಸ ಮಾಡ್ತಕ್ಕಂಥ ಡಿಸ್ಟ್ರಿಬ್ಯೂಟ್ ಅಡ್ಜೆಕ್ಟಿವ್ ವಿಚ್ ರೆಫರ್ ಟು ಈಚ್ ಒನ್ ಆಫ್ ಎ ನಂಬರ್. ಹಿಂಗಿರ್ತದಲ್ರಿ, ಒಂದು ನಂಬರ್ ಇರ್ತದ್ರಿ, ಆ ನಂಬರ್ನಾಗ ಪ್ರತಿಯೊಬ್ಬನು ಕೂಡ ಇವನು ಯಾವನು ಬಿಡ್ಬೇಕಿಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ ಅಂತ ಕರಿತೀವ್ರಿ. ವಿಚ್ ರೆಫರ್ ಟು ಈಚ್ ಒನ್ ಅಂತಾರೆ, ಪ್ರತಿಯೊಬ್ಬರಿಗೂ ಸಂಬಂಧಪಡ್ತಕ್ಕಂಥದ್ದು ಅಡ್ಜೆಕ್ಟಿವ್, ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್. ಇಲ್ಲದ ನೋಡ್ರಿ, ಇದು ಹುಷಾರಾಗಿ ಸ್ವಲ್ಪ ಇವು ಪ್ರೊನೌನ್ ಆಗಿ ಬರ್ತಿರ್ತಾವ, ಬಟ್ ಪ್ರೊನೌನ್ ಆದಾಗ ಲಿಟಲ್ ಬಿಟ್ ಚೇಂಜ್ ಇರ್ತದ. ಇಲ್ಲೇ ಈಚ್ ಬಾಯ್ ಅಂತ ಐತ್ ನೋಡ್ರಿ, ಈಚ್ ಬಾಯ್ ಇದೇನಾಗ್ತತಿ, ಈಚ್ ಅಂತಕ್ಕಂಥದ್ದು ಅಡ್ಜೆಕ್ಟಿವ್ ಆಗ್ತತಿ. ಪ್ರತಿ ಹುಡುಗನು, 10 ಮಂದಿ ಹುಡುಗರು ಅದಾರ, ಪ್ರತಿ ಹುಡುಗನು ಅಂದ್ರೆ ಇಲ್ಲದ ನೋಡ್ರಿ,
which refer to each one of a number. 10 ಆಯ್ತು, 20 ಆಯ್ತು, 1000 ಆಯ್ತು. ಅದರೊಳಗ ಪ್ರತಿ ಅಂತದ, ಈಚ್ ಒನ್, ಪ್ರತಿ ಒಬ್ಬನಿಗೂ ಅಂತ ಮೀನಿಂಗ್ ಕೊಡ್ಬೇಕಾದ್ರೆ ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ ಯೂಸ್ ಮಾಡ್ತೀವ್ರಿ. ಈಚ್ ಅಂತ ಐತಲ್ಲ, ಇದು ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್. ಬಾಳೆಲ್ಲ ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ ರೀ. ಬಾಳೆಲ್ಲ ಈಚ್, ಎವ್ರಿ, ಐದರ್, ನೈದರ್, ನಾಲ್ಕೇ ನನಗನ್ಸಿದ ಮಟ್ಟಿಗೆ ಅಂದ್ರೆ, ನನಗಿತ್ತು ಗೊತ್ತಿದ ಮಟ್ಟಿಗೆ ಅಂದ್ರೆ ಇವು ನಾಲ್ಕೇ ಅದಾವೆ ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್. ಅಷ್ಟೇ ನಾಲ್ಕೇ, ಮತ್ತೇನು ಬರೋದಲ್ರಿ. ಈಚ್, ಐದರ್, ನೈದರ್, ಈಚ್, ಐದರ್ ಅಂತ ತಗೊಂಡೇನಲ್ಲ, ಐದರ್, ಎವ್ರಿ, ನೈದರ್, ಇಷ್ಟೇ ರೀ. ಇವೇ ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್. ಮತ್ತೊಂದು ಇಲ್ಲ ಅಂತ ಅನ್ಕೊಂತೀನಿ. ಇಲ್ಲ ರೀ, ಇಲ್ಲ. ಈಚ್ ಬಾಯ್ ಅಂತದ ನೋಡ್ರಿ. ಬಾಯ್ ಅನ್ನೋದು ನಾವು ಈಚ್ ಬಾಯ್ ಅಡ್ಜೆಕ್ಟಿವ್ ಅಂತದ್ದು. ಮಸ್ಟ್ ಟೇಕ್ ಹಿಸ್ ಟರ್ನ್. ಒಂದೇನೋ ಒಂದು ಪ್ರಾವರ್ಬ್ ತರ ಆಯ್ತದು. ಎವ್ರಿ ಮ್ಯಾನ್ ವರ್ಕ್ಸ್ ಹಾರ್ಡ್ ಹಿಯರ್. ನಮ್ದು ಇನ್ಸ್ಟಿಟ್ಯೂಷನ್ ಆಯ್ತಂತ ಅನ್ಕೊಡ್ರಿ. ಅದ್ರೊಳಗೆ ಎವ್ರಿ ಮ್ಯಾನ್ ವರ್ಕ್ಸ್, ನಮ್ದು ಯಾವ್ದೋ ಇಂಡಸ್ಟ್ರಿ ಅದ, ಇನ್ಸ್ಟಿಟ್ಯೂಷನ್ ಅದ. ಎವ್ರಿ ಮ್ಯಾನ್ ಅನ್ನೋದು ನೌನ್ ಆಗ್ತತಿ, ಎವ್ರಿ ಅನ್ನೋದು ಅಡ್ಜೆಕ್ಟಿವ್ ಆಗ್ತತಿ. ಬಾಯ್ ಅನ್ನೋದು ನೌನ್ ಆಗ್ತತಿ, ಈಚ್ ಅನ್ನೋದು ಅಡ್ಜೆಕ್ಟಿವ್ ಆಗ್ತತಿ. ಐದರ್ ಸ್ಟೂಡೆಂಟ್, ಇಬ್ರು ಇರ್ತಾರ. ಇಬ್ರು ಇರ್ತಾಗ ಇಬ್ಬರಾಗ ಒಬ್ಬವ ಅಂತ ಮೀನಿಂಗ್ ಆಗ್ತತಿ ಐದರ್ ಅಂತ. ಐದರ್ ಸ್ಟೂಡೆಂಟ್ ವಿಲ್ ಡೂ ದಿಸ್ ವರ್ಕ್. ಇವನರ ಇಲ್ಲ ಇವನರ, ಇಬ್ಬರಾಗ ಒಬ್ಬರು ಯಾವನಾದ್ರೂ ಈ ಕೆಲಸನ ಮಾಡಿಕೊಡ್ತಾನೆ, ಚಿಂತೆ ಮಾಡ್ಬೇಡ್ರಿ ಅಂತಿರ್ತೀವಲ್ಲ ಹಂಗ. ಈ ಐದರ್ ಸ್ಟೂಡೆಂಟ್ ಅಂದ್ರೆ ಇಬ್ಬರಲ್ಲಿ ಒಬ್ಬವ. ನೈದರ್ ಅಂದ್ರೆ ಇಬ್ಬರಲ್ಲಿ ಒಬ್ರು ಇಲ್ಲ ಅಂತ ಮೀನಿಂಗ್. ಇಬ್ರು ಇರ್ತಾರ, ಇಬ್ಬರಲ್ಲಿ ಒಬ್ರು ಇಲ್ಲ. ಈಚ್ ಅಂದ್ರೆ ಬಹಳ ಜನ ಇರ್ತಾರ, ಎವ್ರಿ ಅಂದ್ರೆ ಬಹಳ ಜನ ಇರ್ತಾರೆ. ಐದರ್, ನೈದರ್ ಅಂದ್ರೆ ಇಬ್ಬರೇ ಇರ್ತಾರ. ಐದರ್ ಅಂದ್ರೆ ಇಬ್ಬರಾಗ ಒಬ್ರು ಸೈ, ನೈದರ್ ಅಂದ್ರೆ ಇಬ್ಬರದಾಗ ಒಬ್ರು ನೈ ಅಂತ. ಈಚ್ ಬಾಯ್ ಮಸ್ಟ್ ಟೇಕ್ ಹಿಸ್ ಟರ್ನ್. ಓಕೆ, ಎಸ್. ಎವ್ರಿ ಮ್ಯಾನ್ ವರ್ಕ್ಸ್ ಹಾರ್ಡ್ ಹಿಯರ್. ಐದರ್ ಸ್ಟೂಡೆಂಟ್ ವಿಲ್ ಡೂ ದಿಸ್ ವರ್ಕ್. ನೈದರ್ ಲೆಸನ್ ಈಸ್ ಇಂಟ್ರೆಸ್ಟಿಂಗ್. 2 ಲೆಸನ್ ಅದಪ್ಪ ಅವ್ರು ಕಲಿಸಿದ್ದು. 2 ಲೆಸನ್ ಇಂಟ್ರೆಸ್ಟಿಂಗ್ ಇಲ್ಲ. ನೈದರ್ ಲೆಸನ್ ಈಸ್ ಇಂಟ್ರೆಸ್ಟಿಂಗ್. ಓಕೆ, ಲೆಸನ್ ನೌನು, ನೈದರ್ ಅಡ್ಜೆಕ್ಟಿವ್. ಸ್ಟೂಡೆಂಟ್ ನೌನು, ಐದರ್ ಅಡ್ಜೆಕ್ಟಿವ್. ಮ್ಯಾನ್ ನೌನು, ಎವ್ರಿ ಅಡ್ಜೆಕ್ಟಿವ್. ಬಾಯ್ ನೌನು, ಈಚ್ ಅಡ್ಜೆಕ್ಟಿವ್. ನೆಕ್ಸ್ಟ್ ಟೈಪ್ ಆಫ್ ಅಡ್ಜೆಕ್ಟಿವ್ ಯಾವ್ದಂದ್ರೆ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್. ಇವು ಏನ್ ಮಾಡ್ತಾವ ಅಂದ್ರ ಪಾಯಿಂಟ್ ಔಟ್ ವಿಚ್ ಪರ್ಸನ್ ಆರ್ ಥಿಂಗ್ ಈಸ್ ಮೆಂಟ್. ಒಂದು ಗ್ರೂಪ್ ಇರ್ತೈತ್ರಿ. ಒಂದು ಗ್ರೂಪ್ನಾಗ ಇದು ಅದು ಅಲ್ಲೋ, ಇದು ಅಲ್ಲೋ, ಅದು ಅಂತ ಹೇಳ್ಬೇಕಾದ್ರೆ ಅಲ್ಲೊಂದು ಅಡ್ಜೆಕ್ಟಿವ್ ಯೂಸ್ ಮಾಡ್ತೀವಿ. ಇಂಥ ಅಡ್ಜೆಕ್ಟಿವ್ ನ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಪಾಯಿಂಟ್ ಔಟ್ ವಿಚ್ ಪರ್ಸನ್, ಈ ಪರ್ಸನ್ಸ್ ಗಳಲ್ಲಿ ಯಾವ ಪರ್ಸನ್ ಅಪ್ಪ, ಇವನು, ಅವನು. ಈ ಪೆನ್ಗಳಲ್ಲಿ ಯಾವ ಪೆನ್ನಪ್ಪ, ಈ ಪೆನ್ನು, ಆ ಪೆನ್ನು. ಈ ತರಹ ಸೂಚಿಸುವಂತ ಒಂದು ಅಡ್ಜೆಕ್ಟಿವ್ ಇದು. ಇದಕ್ಕೆ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಅಂತ ಕರೀತಾರೆ. ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗ್ತದೆ. ದಿಸ್ ಬುಕ್ ಅಂತ. ಇಲ್ಲೊಂದೇನೋ ಹೇಳಿದೆ ನಿಮಗೆ, ನಾನು ಮರ್ತು ಬಂದೆ. ಇಲ್ಲೊಂದು ಚೂರ್ ನೋಡ್ರಿ. ಇಲ್ಲೇ ಈಚ್ ಅಂತದಲ್ಲ, ಐದರ್ ಅಂತದಲ್ಲ. ಐದರ್, ಈಚ್, ಇವು ಏನಾಗ್ತಾವಲ್ಲ ಒಂದೊಂದ್ಸಾರಿ ಪ್ರನೌನ್ ಆಗ್ತಾವ್ರಿ. ಹುಷಾರಾಗಿರ್ಬೇಕ್ರಿ. ಇದು ಏನಾಗ್ತದ ಅಂದ್ರ ಈಚ್ ಆಫ್ ದ ಬಾಯ್ಸ್ ಅಂತ ಮಾಡಿದ್ರ ಅಂತ ಹೇಳಿರಿ. ಈಚ್ ಬಾಯ್ ಅಂದ್ರೆ ಅಡ್ಜೆಕ್ಟಿವ್ ಆಗತ್ತ. ಈಚ್ ಆಫ್ ದ ಬಾಯ್ಸ್ ಅಂದ್ರೆ ಪ್ರನೌನ್ ಆಗ್ತೈತಿ. ಐದರ್ ಸ್ಟೂಡೆಂಟ್ ಅಂತಂದ್ರೆ ಅಡ್ಜೆಕ್ಟಿವ್ ಆಗ್ತೈತಿ. ಐದರ್ ಆಫ್ ದ ಸ್ಟೂಡೆಂಟ್ಸ್ ಅಂದ್ರೆ ಪ್ರನೌನ್ ಆಗ್ತೈತಿ. ಮತ್ತೆ ನೈದರ್ ಲೆಸನ್ ಅಂತಂದ್ರೆ ಅಡ್ಜೆಕ್ಟಿವ್ ಆಗ್ತೈತಿ. ನೈದರ್ ಆಫ್ ದ ಲೆಸನ್ಸ್ ಅಂತಂದ್ರೆ ಪ್ರನೌನ್ ಆಗ್ತೈತಿ. ಹುಷಾರ, ಈಗ ಅಡ್ಜೆಕ್ಟಿವ್ ಆಗೈತಿ, ಇದು ಕರೆಕ್ಟ್ ಅದರ. ಈಗ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ ಬರೋಣ. ಪಾಯಿಂಟ್ ಔಟ್ ವಿಚ್ ಪರ್ಸನ್ ಆರ್ ವಿಚ್ ಥಿಂಗ್ ಈಸ್ ಮೆಂಟ್ ಅಂತ. ದಿಸ್ ಬುಕ್ ಈಸ್ ಬೆಟರ್ ದನ್ ದ್ಯಾಟ್. ದಿಸ್ ಬುಕ್ ಇಲ್ಲ ನೋಡ್ರಿ. ದಿಸ್ ಬುಕ್, ಈ ಪುಸ್ತಕ ಏನಾಯ್ತಲ್ಲ ಆ ಪುಸ್ತಕಕ್ಕಿಂತ ಬೆಟರ್ ಐತಿ. ಇಲ್ಲೇ ಧ್ಯಾನ್ ಅಂತಕ್ಕಂಥದ್ದು
ಕಂಜಂಕ್ಷನ್ ಆದ ನಂತರ ಬರ್ತಕ್ಕಂಥದ್ದು ಇದು ಒಂದು ಪ್ರನೌನ್, ಇದು ದ್ಯಾಟ್ ಅಂತಕ್ಕಂಥದ್ದು. ದಿಸ್ ಬುಕ್ ಈಸ್ ಬೆಟರ್ ದ್ಯಾನ್ ದ್ಯಾಟ್ ಅಂದ್ರೆ ಏನು, ದ್ಯಾಟ್ ಬುಕ್ ಅಂತಂಗಿದು. ದ್ಯಾಟ್ ಬುಕ್ ಅಂದಿದ್ರೆ ಅಡ್ಜೆಕ್ಟಿವ್ ಆಗ್ತಿತ್ತು, ದ್ಯಾಟ್ ಅಷ್ಟು ತಗೊಂಡನಿ ಪ್ರನೌನ್ ತಗೊಂಡನಿ. ದಿಸ್ ಅನ್ನೋದು ಅಡ್ಜೆಕ್ಟಿವ್ ಆಗ್ತದೆ. ದಿಸ್ ಬುಕ್ ನೌನು, ಬುಕ್ ನೌನು, ಈ ನೌನಿನ ಬಗ್ಗೆ ಹೇಳತೈತಿ. ಈ ಪುಸ್ತಕ, ಆ ಪುಸ್ತಕ, ಇವು ಲಿಮಿಟೆಡ್ ಅದಾವ್ರಿ. ದಿಸ್, ದ್ಯಾಟ್, ದೀಸ್, ದೋಸ್, ಸಚ್ ಅಂತ ಗೊತ್ತಿತ್ತು ನನಗ. ಯಾಂಡರ್ ಅಂತೇಳಿ ಬುಕ್ ರೆಫರ್ ಮಾಡಿ ಬರ್ಕೊಂಡಿನಿ. ನನಗೆ ಗೊತ್ತಿದ್ದಿಲ್ಲ ಯಾಂಡರ್, ಗೊತ್ತಿತ್ತು, ಬಟ್ ಇದು ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಹಿಂಗತೆ ನಾನು ಅದನ್ನ ಕಲಿಸುವಾಗ ನಾನು ತಗೊಂಡಿಲ್ಲ, ಯಾವಾಗಲೂ ತಗೊಂಡಿಲ್ಲ ನಾನು ಅದನ್ನ. ಯಾಂಡರ್ ಲೇಡಿ ಅಂತ ಬರ್ತದ ಈ PUC ಸೆಕೆಂಡ್ ಇಯರ್ ಒಂದು ಪೋಯಮ್ ಅದ ರೀ, ಫಸ್ಟ್ ಪೋಯಮ್, ರೋಮಿಯೋ ಅಂಡ್ ಜೂಲಿಯಟ್. ಶಿ ಈಸ್ ಯಾಂಡರ್ ಲೇಡಿ ಅಂತ ಬರ್ತದೆ. ಯಾಂಡರ್ ಅಂದ್ರೆ ಹೆಚ್ಚಿನವಳು, ಮಿಕ್ಕಿದವಳು, ಆ ಲೇಡಿ ಅಂತ ತಿಳ್ಕೊಂಡು, ಹೆಚ್ಚಿನ ಲೇಡಿ ಅಂತೇಳಿ ಯಾಂಡರ್ ಲೇಡಿ ಅಂತೇಳಿ. ಯಾಂಡರ್ ಅಂದ್ರೆ ಆಚೆ, ಬಿಯಾಂಡ್ ಅಂತಾರಲ್ಲ ಅದ್ರ ಮೇಲೆ ಬಂದಿತ್ತಂತ, ಬಿಯಾಂಡ್, ಯಾಂಡರ್ ಲೇಡಿ ಅಂತೇಳಿ, ಯಾಂಡರ್ ಲೇಡಿ, ಆ ಲೇಡಿ ಅಂತೇಳಿ. ದಿಸ್ ಬುಕ್, ದ್ಯಾಟ್ ಪೆನ್, ದೀಸ್ ಮ್ಯಾಂಗೋಸ್, ದೋಸ್ ಡಾಕ್ಟರ್ಸ್, ಯಾಂಡರ್ ಲೇಡಿ, ಸಚ್ ಫ್ರೆಂಡ್ಸ್, ಇದಲ್ಲ. ದಿಸ್ ಬುಕ್, ದಿಸ್ ಅಡ್ಜೆಕ್ಟಿವ್, ಬುಕ್ ನೌನು. ದ್ಯಾಟ್ ಪೆನ್, ಪೆನ್ ನೌನು, ದ್ಯಾಟ್ ಅಡ್ಜೆಕ್ಟಿವ್. ದೀಸ್ ಮ್ಯಾಂಗೋಸ್, ಮ್ಯಾಂಗೋಸ್ ನೌನು, ದೀಸ್ ಅಡ್ಜೆಕ್ಟಿವ್. ದೋಸ್ ಡಾಕ್ಟರ್ಸ್, ಡಾಕ್ಟರ್ಸ್ ನೌನು, ದೋಸ್ ಅಡ್ಜೆಕ್ಟಿವ್. ಯಾಂಡರ್ ಲೇಡಿ, ಲೇಡಿ ನೌನು, ಯಾಂಡರ್ ಅಡ್ಜೆಕ್ಟಿವ್. ಫ್ರೆಂಡ್ಸ್ ನೌನು, ಸಚ್ ಅಡ್ಜೆಕ್ಟಿವ್. ಇವು ಎಂಥವು? ಇದು ಈ ಪುಸ್ತಕ, ಆ ಪೆನ್ನು, ಈ ಮಾವಿನ ಹಣ್ಣುಗಳು, ಆ ವೈದ್ಯರು, ಆ ಲೇಡಿ, ಇಂತಹ. ಸಚ್ ಅಂದ್ರೆ ಏನ್ ಮೀನಿಂಗ್ ಆಗುತ್ತನ್ರಿ? ಸಚ್ ಅಂದ್ರೆ ಇಂತಹ, ಅಂತಹ. ಈಗ ಹತ್ರ ಇದ್ರೆ ದಿಸ್ ಅಂತೀವಿ, ದೂರ ಇದ್ರೆ ದ್ಯಾಟ್ ಅಂತೀವಿ. ಹತ್ರ ಇದ್ರೆ ದೀಸ್ ಅಂತೀವಿ, ದೂರ ಇದ್ರೆ ದೋಸ್ ಅಂತೀವಿ. ಯಾಂಡರ್ ನನಗೆ ಕರೆಕ್ಟ್ ಗೊತ್ತಿಲ್ಲ, ಹತ್ರ ಇದ್ದವ್ರು ಇರಬೇಕು, ದೂರ ಇದ್ದವ್ರು ಇರಬೇಕು. ನಾನು ಈಗ ನನ್ನ ತಲೆಯಾಗ ಬಂದದ್ದು ನಿಜ ಹೇಳ್ತೀನಿ. ನನಗೆ ಅದಕ್ಕೆ ಯಾಂಡರ್ ಅಂದ್ರೆ ಬಹುತೇಕ ದೂರ ಇದ್ದವ್ರಿಗೆ ಅಂತ ಅನಿಸ್ತದ. ದೂರ ಇದ್ದವ್ರಿಗೆ ಹೇಳ್ರಿ ಅದು. ಯಾಂಡರ್ ಅಂದ್ರೆ ಆಚೆಗಿನ ಅಂತೇಳಿ, ಆಚೆಗಿರುವ. ಯಾಂಡರ್ ಆಚೆ, ದೂರ ಇರೋದು. ಒಂಥರ ದ್ಯಾಟ್ ಅಂತ ಮೀನಿಂಗ್ ಆಗ್ತದೆ ಇದು ಯಾಂಡರ್. ನನ್ನ ಗೆಸ್ ಅದು ಕರೆಕ್ಟ್ ಇರ್ತೈತಿ, ಬಹುತೇಕ ಕರೆಕ್ಟ್ ಇರ್ತೈತಿ. ಇಲ್ಲಕಂದ್ರೆ ಹಂಗೆ ಹೇಳಿಕೆ ಹೋಗುದು. ನಾನು ಈಗ ಥಿಂಕ್ ಮಾಡಿದೆ, ಯಾಂಡರ್ ಲೇಡಿ ಅಂತ ತಿಳ್ಕೊಂಡು. ಯಾಂಡರ್ ಅಂದ್ರೆ ಆಚೆ. ಬಿಯಾಂಡ್ ಅಂತಾರ, ಬಿಯಾಂಡ್ ಅಂದ್ರೆ ದೂರ, ದೂರ ದೂರ ಆಚೆ. ಬಿಯಾಂಡ್ ಡಿಸ್ಕ್ರಿಪ್ಷನ್ ಅಂತಾರಲ್ಲ, ಅದಲ್ಲ. ದ ಬಾಲ್ ವೆಂಟ್ ಬಿಯಾಂಡ್ ದ ಬೌಂಡ್ರಿ ಲೈನ್ ಅಂತಾರ. ಬಿಯಾಂಡ್ ಅಂದ್ರೆ ಆಚೆ, ಅದ್ರ ಮೇಲೆ ಬಂದಿದೆ ಇದು ಯಾಂಡರ್ ಅಂತೇಳಿ. ಆ ಕಡೆ ನಿಂತಂತ ಹೆಣ್ಮಗಳು ಅಂತ ಮೀನಿಂಗ್ ಅದು ಬಹುತೇಕ ಇದು. ಯಾಂಡರ್ ಲೇಡಿ ಈಸ್ ಮೋರ್ ಬ್ಯೂಟಿಫುಲ್ ಅಂತ. ಐ ಲೈಕ್ಸ್, ಇದು ಯಾಂಡರ್ ಅಂದ್ರೆ ಆಚೆಗಿನ. ಸಚ್ ಅಂದ್ರೆ ಇಂತಹ, ಸಚ್ ಅಂದ್ರೆ ಅಂತಹ. ಇದು ದೂರಿದ್ದವರಿಗೆ ಬರ್ತದೆ. ಸಚ್ ಅಂತಕ್ಕಂಥದ್ದು ವಿಚಿತ್ರ. ಇದು ಹತ್ರ ಇದ್ರ ದಿಸ್, ದ್ಯಾಟ್ ದೂರ ಇದ್ರ, ದೀಸ್ ಹತ್ರ ಇದ್ರ, ದೋಸ್ ದೂರ ಇದ್ರ, ಯಾಂಡರ್ ದೂರ ಇದ್ರ ಅಂತ ಅನ್ಕೊಂತೀನಿ. ಸಚ್ ಅಂದ್ರೆ ದೂರಿದ್ರು ಬರ್ತೈತಿ, ಹತ್ರ ಇದ್ರು ಬರ್ತೈತಿ. ಅಂದ್ರ ಇಂತಹ ಅಂತ ಮೀನಿಂಗ್, ಇಂತಹ ಅಂತ ಮೀನಿಂಗ್ ಆಗ್ತೈತಿ, ಅಂತಹ ಅಂತ ಮೀನಿಂಗ್ ಆಗ್ತೈತಿ ಸಚ್ ಅಂತ. ಇದು ನೋಡು, ದಿಸ್ ಬುಕ್ ಈಸ್ ಬೆಟರ್ ದನ್ ದ್ಯಾಟ್, ದ್ಯಾಟ್ ಪೆನ್ ಈಸ್ ಮೈನ್, these mangoes are sour, those doctors were very expert, yonder lady is more beautiful, I like such friends. Adjectives, ಎಷ್ಟು ಬ್ಯೂಟಿಫುಲ್ ಅದ ನೋಡ್ರಿ adjectives. Okay. Eighth type of adjective, interrogative adjective. ಹಿಂಗಂದ್ರೆ ಏನು interrogative adjective ಅಂತ ಯಾಕಂತ ಕೇಳ್ತಂದ್ರೆ, ಬಿಕಾಸ್ ದೇ ಮೇಕ್ ಕ್ವೆಶನ್ಸ್. ಯಾವ ಅಡ್ಜೆಕ್ಟಿವ್ ಅನ್ನ ಯೂಸ್ ಮಾಡಿಕೊಂಡು ಕ್ವಶನ್ ಮಾಡಕ್ಕೆ ಯೂಸ್ ಮಾಡ್ತೀವೋ, ಅಥವಾ ಕ್ವಶನ್ ಮಾಡುವಂತ ಟೈಮ್ದೊಳಗ ನೌನನ್ನ ವರ್ಣಿಸುವಂತ ಅಡ್ಜೆಕ್ಟಿವ್ ಇದ್ರೆ ಅವಕ್ಕೆ ಅದನ್ನ ಕ್ವಶನ್ ಮಾಡಕ್ಕೆ ಯೂಸ್ ಮಾಡ್ತಿರ್ಬೇಕು. ಅದಕ್ಕೆ ಇಂಟ್ರಾಗೇಟಿವ್ ಅಡ್ಜೆಕ್ಟಿವ್ ಅಂತ ಕರಿತೀವ್ರಿ. ಇಲ್ಲ ಅದ ನೋಡ್ರಿ, ವಾಟ್ ಸೈಜ್ ಈಸ್ ದ ಬ್ಯಾನರ್? ಒಂದು ಬ್ಯಾನರ್ ಮಾಡಿಸಿ ನಮ್ಮ ಕಾಲೇಜ್ ಇದ್ದು, ಹೌದಲ್ಲ, ಚಲೋ ಪರ್ಸೆಂಟೇಜ್ ಮಾಡಿದಂತ ವಿದ್ಯಾರ್ಥಿಗಳದ್ದು ಅಡ್ವರ್ಟೈಸ್ಮೆಂಟ್ ಸಲುವಾಗಿ ಒಂದು ಬ್ಯಾನರ್ ಮಾಡಿಸ್ವಿ. ಅವ್ರು ಕೇಳ್ತಾರೆ, ವಾಟ್ ಸೈಜ್ ಡು ಯು ವಾಂಟ್? ಯಾವ ಸೈಜ್ ಬೇಕ್ರಿ ನಮಗೆ ಬ್ಯಾನರ್? ಹೌದಲ್ರಿ. ಇವಾಗ ಏನಾಗ್ತತ್ತ, ಇದು ವಾಟ್ ಸೈಜ್ ಇದು ಕ್ವಶನ್ ಮಾಡ್ತೈತ್ರಿ.
ವಾಟ್ ಸೈಜ್ ಕ್ವಶನ್ ಮಾಡ್ತೈತಿ. ಸೈಜ್ ಅಂತಕ್ಕಂಥದ್ದು ನೌನನ್ನು ವರ್ಣಿಸ್ತೈತಿ. ನೌನಿನ ವರ್ಣಿಸು ಕೆಲಸ ಮಾಡ್ತೈತಿ ಮತ್ತು ಪ್ರಶ್ನೆ ಮಾಡ್ತೈತಿ. ಆದ್ದರಿಂದ ವಾಟ್ ಅನ್ನುವಂಥದ್ದನ್ನ ಅಡ್ಜೆಕ್ಟಿವ್ ಅಂತ ಕರಿಬಹುದು ನಾವು. ವಾಟ್ ಡು ಯು ವಾಂಟ್ ಅಂದ್ರೆ ಪ್ರನೌನ್ ಆಗ್ತೈತಿ. ಮತ್ತೆ ನಿನಗೇನ್ ಬೇಕು ಅಂತ, ನನಗೆ ಚಾಕ್ಲೇಟ್ ಬೇಕು, ನನಗೆ ಚಕ್ಕಿ ಬೇಕು, ನನಗೆ ಬಾಳೆಹಣ್ಣು ಬೇಕು, ನನಗೆ ಸೇಬು ಹಣ್ಣು ಬೇಕು ಅಂತ ಅನ್ಕೊಂಡ್ರೆ ವಾಟ್ ಡು ಯು ವಾಂಟ್ ಅಂದ್ರೆ ಪ್ರನೌನ್ ಆಗ್ತೈತಿ. ವಾಟ್ ಸೈಜ್ ಅಂತದ ಅಡ್ಜೆಕ್ಟಿವ್ ಆಗ್ತೈತಿ. ವಾಟ್ ಸೈಜ್ ಈಸ್ ದ ಬ್ಯಾನರ್ ಅಡ್ಜೆಕ್ಟಿವ್ ಆಗ್ತೈತಿ. ವಾಟ್ ಸೈಜ್ ಈಸ್ ದ ಬ್ಯಾನರ್ ಅಡ್ಜೆಕ್ಟಿವ್ ಆಗ್ತೈತಿ. ನೆಕ್ಸ್ಟ್ ವಿಚ್ ವೇ ಈಸ್ ಶಾರ್ಟರ್. ವಿಚ್ ವೇ, ವಿಚ್ ಈಸ್ ಯುವರ್ ಪೆನ್ ಅಂತಂದ್ರೆ ಪ್ರನೌನ್ ಆಗ್ತದೆ. ಮತ್ತೆ ವಿಚ್ ಈಸ್ ಯುವರ್ ಪೆನ್ ಪ್ರನೌನ್ ಆಗ್ತೈತಿ. ವಿಚ್ ವೇ ನೌನ್ ಜೊತೆಗೆ ಬರ್ತೈತಿ. ಅಡ್ಜೆಕ್ಟಿವ್ಸ್ ಕಮ್ ವಿತ್ ನೌನ್ಸ್. ಡೆಫಿನೇಷನ್ ಆಗಿ ಹೇಳತ್ತಲ್ಲ ಫಸ್ಟ್. ವಾಟ್ ಸೈಜ್, ವಿಚ್ ವೇ ಈ ಶಾರ್ಟರ್. ಇದು ವಿಚ್ ಅಂತಕ್ಕಂಥದ್ದು ಅಡ್ಜೆಕ್ಟಿವ್ ಆಗ್ತೈತಿ. ವೇ ಅಂತಕ್ಕಂಥದ್ದು ನೌನ್ ಆಗ್ತೈತಿ. ವಾಟ್ ಅನ್ನುವಂಥದ್ದು ಅಡ್ಜೆಕ್ಟಿವ್ ಆಗ್ತೈತಿ. ಸೈಜ್ ಅನ್ನುವಂಥದ್ದು ನೌನ್ ಆಗ್ತೈತಿ. ಹೂಸ್ ಹ್ಯಾಂಡ್ ರೈಟಿಂಗ್ ಈಸ್ ಬೆಟರ್. ಹೂಸ್ ಹ್ಯಾಂಡ್ ರೈಟಿಂಗ್ ಏನಾಗ್ತದೆ, ಹ್ಯಾಂಡ್ ರೈಟಿಂಗ್ ನೌನ್ ಆಗ್ತೈತಿ. ಹೂಸ್ ಅಡ್ಜೆಕ್ಟಿವ್ ಆಗ್ತೈತಿ. ಕ್ವಶನ್ ಮಾಡ್ತಾವಲ್ಲ ಇವು ಅಡ್ಜೆಕ್ಟಿವ್ಸ್, ಅದಕ್ಕೆ ಇವಕ್ಕ ಇಂಟರಾಗೇಟಿವ್ ಅಡ್ಜೆಕ್ಟಿವ್ಸ್ ಅಂತ ಕರಿತೇವೆ. ಸ್ವಲ್ಪ ಡಿಟೇಲ್ ಹೇಳೀನಿ, ಸ್ವಲ್ಪ ಡಿಟೇಲ್ ಮಾಡೇನಿ. ನಿಮಗೆಲ್ಲ ಸ್ವಲ್ಪ ಉಪಯೋಗ ಆದ್ರೆ ಮಾಡಿಕೊಡ್ರಿ. ಇಲ್ದಿದ್ರೆ adjective of quality, adjective of number, adjective of size. ಇನ್ನೊಂದು adjective ಬಿಟ್ನಲ್ರಿ ನಾನು. ಇನ್ನೊಂದು adjective ನಿಮಗೆ ಹೇಳಿಲ್ಲ ನಾನು. adjective of color ಅಂತ ಬರ್ತರಿ. ನಾನು ಮರ್ತೀನಿ ನೋಡ್ರಿ, ಅದನ್ನ ತಗೊಳ್ಳಕ್ಕಾಗಿಲ್ಲ ನನಗೆ. ಇವಾಗ ನೆನಪಾಯ್ತು ನನಗೆ ಟೀಚ್ ಮಾಡುವಾಗ. ನೋಟ್ಸ್ ಮಾಡುವಾಗ ನೆನಪಾಗಿಲ್ಲ ಫ್ರೆಂಡ್ಸ್. ನಾನು ಯಾಕೋ ಸ್ವಲ್ಪ ಲೆಫ್ಟ್ ಆಗ್ತದೆ. ಒನ್ ಥಿಂಗ್ ಈಸ್ ಲೆಫ್ಟ್. ಅಡ್ಜೆಕ್ಟಿವ್ ಆಫ್ ಕಲರ್ ಅಂತದ ವೈಟ್ ಶರ್ಟ್ ಅಲ್ಲ, ಅದರ ಕ್ವಾಲಿಟಿದಾಗ ಬರ್ತೈತೆ. ಅದು ಕಲರ್ ಅನ್ನೋದು ಕ್ವಾಲಿಟಿದೊಳಗೆ ಬರ್ತೈತಿ. ಅದ್ರ ಒಂದು ಸಪರೇಟ್ ಮಾಡ್ಕೋಬಹುದ್ರಿ. ಈಗ ಬಿಗ್ ಬಿಲ್ಡಿಂಗ್ ಅಂದ್ರೆ ಸೈಜ್ ಆಗ್ತೈತಿ. ನ್ಯೂ ಬಿಲ್ಡಿಂಗ್ ಅಂದ್ರೆ ಕ್ವಾಲಿಟಿ ಆಗ್ತೈತಿ. ಗುಡ್ ಬಿಲ್ಡಿಂಗ್ ಅಂದ್ರೆ ಕ್ವಾಲಿಟಿ, ಬ್ಯೂಟಿಫುಲ್ ಬಿಲ್ಡಿಂಗ್ ಅಂದ್ರೆ ಕ್ವಾಲಿಟಿ ಆಗ್ತೈತಿ. 10 ಬಿಲ್ಡಿಂಗ್ಸ್ ಅಂದ್ರೆ ನಂಬರ್ ಆಗ್ತೈತಿ. ಹೌದಲ್ರಿ. ಮತ್ತೆ ಇದು ಯಾವ್ದು ವೈಟ್ ಬಿಲ್ಡಿಂಗು, ರೆಡ್ ಬಿಲ್ಡಿಂಗು ಅಂತ ಅನ್ಕೊಂಡ್ರಿ ಕಲರ್ ಆಗೋದ್ರನ್ರಿ. ಮರ್ತಿ ನೋಡ್ರಿ, ಹಂಗ ಹೇಳ್ಬಿಡ್ತೇನಲ್ಲ, ಓರಲ್ ಹೇಳ್ತೇನೆ ನೋಡ್ರಿ. ವೈಟ್ ವಾಲ್ಸ್, ಬ್ಲೂ ಸ್ಕೈ, ಗ್ರೀನ್ ಲೀಫ್, ರೆಡ್ ಫ್ಲವರ್, ಗ್ರೇ ಹೇರ್, ಯೆಲ್ಲೋ ಬ್ಯಾಗ್. ನೌನನ್ನು ವರ್ಣಿಸುವಂತ ಶಬ್ದ, ಕಲರ್ ಹೇಳುವಂತ ಶಬ್ದ ಅಡ್ಜೆಕ್ಟಿವ್ ಆಫ್ ಕಲರ್. ಒನ್ ಟೈಪ್ ಐತಿ, ನಾ ಬಿಟ್ಟೆ. ನಾನು ಜನರಲ್ ಹೋಗಿದ್ರೆ ನಾವು ಹೋಗ್ತಿದ್ದೇನ್ರಿ. ಅದು ಒಂದ್ ಸ್ವಲ್ಪ ಹಂಗ ಬುಕ್ಸ್ ರೆಫರ್ ಮಾಡ್ಕೊಂತ ಬಂದೆ. ಒಂದ್ ಸ್ವಲ್ಪ ಹಂಗತ್ತೆ ಬಂದಾಗ ನಾನು ಸ್ವಂತ ನನ್ನ ತಲೆ ಒಳಗೆ ಇರ್ತಕ್ಕಂಥದ್ದನ್ನ ಹಾರಿಸ್ಬಿಟ್ಟೆ ನೋಡ್ರಿ. ನನಗೆ ಗೊತ್ತಿರೋದೇ ಬೇಕಾದಷ್ಟು ಚಲೋ ಐತಿ. ಇನ್ನು ಒಮ್ಮೊಮ್ಮೆ ಹಂಗ ಏನ್ ಮಾಡ್ತೀವಿ, ಒಂದ್ ಸ್ವಲ್ಪ ಏನಾದ್ರು ತಪ್ಪು ಹೇಳಿಗಳಿವಲ್ಲ ಅನ್ನುವಂಥದ್ದಕ್ಕೆ ಸ್ವಲ್ಪ ಏನ್ ಮಾಡ್ತೀವಿ, ಸ್ವಲ್ಪ ಬುಕ್ಸ್ ನೋಡ್ಬಿಡ್ತೀವಿ. ಬುಕ್ಸ್ ನೋಡ್ತಿರ್ಬೇಕಾದ್ರೆ ಸ್ವಂತ ನಂದದ್ದ ಮರ್ತು ಬಿಟ್ಟೇನೆ. ಹಾಕ್ಬೇಕಾಗಿತ್ತು ಅದನ್ನ. ನಾನು ನನಗೆ ಗೊತ್ತಿರೋದು ಹಾಕಿದ್ರೆ ಬೇಕಾದಷ್ಟು ಆಗ್ತೈತಿ. ಒಂಚೂರು ಹಂಗ ಒಂದ್ ಸ್ವಲ್ಪ ಬುಕ್ ನೋಡ್ತಿರಿ ಒಮ್ಮೆ. ಬುಕ್ ನೋಡ್ಕೊಂಡು ಸ್ಟಡಿ ಮಾಡ್ಕೊಂಡು ಡೆಫಿನೇಷನ್, ಎಕ್ಸಾಂಪಲ್ಸ್, ಟೈಪ್ಸ್ ಸ್ವಲ್ಪ ಬುಕ್ ನೋಡಿ ಮಾಡ್ತಿರ್ತೇನೆ. ಬುಕ್ ನೋಡ್ಕೊಂತ ಹೋದಂಗ ನನ್ನ ತಲೆಯೊಳಗೆ ನಾನು ಕಲಿಸ್ತೀನಲ್ಲ ಸ್ವಂತದ್. ನಾನೇನ ಸುಮ್ಮನೆ ಅನ್ರಿ, ನನ್ನ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಬೇಕಾದಷ್ಟು ಅದ. 34 years ಆಯ್ತು ನಾನು ಕಲಿಸ್ಲಿಕ್ಕೆ ಇಂಗ್ಲಿಷ್. ಅಡ್ಜೆಕ್ಟಿವ್ ಆಫ್ ಕಲರ್ ಒಂದು ಹಾಕೊಡ್ರಿ ನಾವು ಫ್ರೆಂಡ್ಸ್. ವೈಟ್ ಶರ್ಟ್, ಯೆಲ್ಲೋ ಟ್ರೌಸರ್, ಗ್ರೇ ಹೇರ್, ಡಾರ್ಕ್
ಫೇಸ್ ಆಫ್ರಿಕನ್, ನೈಜೀರಿಯನ್. ಹಂಗ ಏನದಲ್ಲ ಅಡ್ಜೆಕ್ಟಿವ್ ಆಫ್ ಕಲರ್ ಮಾಡಿಲ್ಲ. ಇದು 9 ಮಾಡೀನಿ, 10th ಮಾಡ್ಕೊಂಡ್ಬಿಡ್ರಿ ಅಡ್ಜೆಕ್ಟಿವ್ ಆಫ್ ಕಲರ್ ಅಂತ ಮಾಡ್ಕೊಡ್ರಿ. 8th ಏನದಲ್ಲ ಇಂಟ್ರಾಗೇಟಿವ್ ಅಡ್ಜೆಕ್ಟಿವ್. ವಾಟ್ ಸೈಜ್, ವಿಚ್ ವೇ, ಹೂಸ್ ಹ್ಯಾಂಡ್ ರೈಟಿಂಗ್. ಓಕೆ ಸರಿನಾ. ಲಾಸ್ಟ್ ಎಂಪಸೈಸಿಂಗ್ ಅಡ್ಜೆಕ್ಟಿವ್ಸ್ ಅಂತೇಳಿ. ಇದೇನು ಇಂಪಾರ್ಟೆಂಟ್ ಇಲ್ಲ, ಇದನ್ನ ಹಾಕೊಂಡು ಕುಂತ್ಬಿಟ್ಟೇನೆ ಸುಮ್ಮನೆ. ಎಂಪಸೈಸಿಂಗ್ ಅಡ್ಜೆಕ್ಟಿವ್ಸ್ ಅಂತೇಳಿ ಕೆಲವೊಂದು ಗ್ರಾಮರ್ ಬುಕ್ನಲ್ಲಿ ಕೊಟ್ಟಾರ, ಹೇಳಿದ್ರಾತು ಹುಡುಗರಿಗೆ ಯೂಸ್ ಆಗ್ತೈತಿ ಅಂತೇಳಿ. ಎಂಪಸೈಸಿಂಗ್ ಅಡ್ಜೆಕ್ಟಿವ್ಸ್ ಏನ್ ಮಾಡ್ತಾವ ಇವು ಅಂತ ಕೇಳ್ತಾರೆ. ಎಂಪಸೈಸ್ ಓನರ್ಶಿಪ್. ನಂದ ರೇ ಬೇರೆ ಯಾರ್ದು ಅಲ್ಲ, ನಿಮ್ದ ರೇ ಅದ ಬಿಟ್ಟು ಹೊಂಟ್ರಲ್ಲ ಕೀ ಬಂಚ್. ಹಂಗಾರೆ ಒಂದ್ಸಲ ಅಲ್ಲೇ ಯಾವುದೋ ಒಂದು ಜೆರಾಕ್ಸ್ ಸೆಂಟರ್ದವ್ರು ಜೆರಾಕ್ಸ್ ಮಾಡಿಸ್ಲಿಕ್ಕತ್ತಿದ್ದೆ. ಇನ್ನೊಬ್ರು ಯಾರೋ ಇದ್ರು, ಅವ್ರು ಕೀ ಬಂಚ್ ಬಿಟ್ಟು ಹೋದ್ರು. ಸರ್ ಏನೋ ನಿಮ್ದು ಕೀ ಬಂಚ್ ಬಿಟ್ರಿ ಅಂತಂದ. ನಂದಲ್ರಿ ಅಂತ ಶಾಪ್ ಕೀಪರ್ ಹೇಳ್ತಾರ. ಸರ್ ಅದು ನಿಮ್ದೇ ರೀ, ನಾನು ನೋಡಿನಲ್ಲಿ ನಿಮ್ದ, ನೋಡ್ಕೊಡ್ ಸರಿಯಾಗಿ ಅಂತಂದ. ಅಯ್ಯೋ ಹೌದಲ್ರಿ, ಥ್ಯಾಂಕ್ ಯು ಅಂತ ತಗೊಂಡಾದ್ರು. ಹಂಗ ನಿಮ್ದ ನಮ್ದ ಎಂಪಸೈಸ್ ಓನರ್ಶಿಪ್ ಅಂತ ಅಡ್ಜೆಕ್ಟಿವ್ಸ್ ಅದಾವ್ರಿ. ಎಕ್ಸಾಂಪಲ್ ನೋಡೋಣ ಬರ್ರಿ. ಐ ಸಾ ಇಟ್ ವಿತ್ ಮೈ ಓನ್ ಐಸ್. ನನ್ನ ಸ್ವಂತ ಕಣ್ಣಿನಿಂದ ನೋಡಿದ್ರಿ ಮಾರ, ನಾನೇ ನೋಡಿದ್ದೆ, ಯಾರ ಬಾಯಿಂದ ಕೇಳಿದ್ದಲ್ಲ ಇದು. ಐ ಸಾ ಇಟ್ ವಿತ್ ಮೈ ಓನ್ ಐಸ್. ಓನ್ ಅಂತಕ್ಕಂಥದ್ದು ಅಡ್ಜೆಕ್ಟಿವ್. ಓನ್ ಐಸ್, ಐಸ್ ಅನ್ನೋದು ನಾವು ಹೆಂಗದ ನೋಡ್ರಿ ಅವ್ರಿ. ದಿಸ್ ಈಸ್ ದ ವೆರಿ, ಎರಡು ಶಬ್ದ ಬರ್ತಾವ್ರಿ ಇಲ್ಲಿ, ಮತ್ ಬೇರೆ ಬರುದಿಲ್ರಿ. ದಿಸ್ ಇಸ್ ದ ವೆರಿ ಸ್ಕೂಲ್ ವೇರ್ ಐ ಹ್ಯಾವ್, ಒಂದು ಇನ್ಕಂಪ್ಲೀಟ್ ಆಗೈತೆ ಇಲ್ಲಿ. ಮೈ ಎಜುಕೇಶನ್ ಅಂತ ಅನ್ಬೇಕಾಗಿತ್ತು, ಲಾಸ್ಟಿಗೆ ಬಂದ ಮಿಸ್ಟೇಕ್ ಮಾಡಿಬಿಟ್ಟೆ ನೋಡ್ರಿ. ದಿಸ್ ಈಸ್ ದ ವೆರಿ ಸ್ಕೂಲ್ ವೇರ್ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಎಜುಕೇಶನ್, ಮೈ ಪ್ರೈಮರಿ ಎಜುಕೇಶನ್, ಮೈ ಹೈಸ್ಕೂಲ್ ಎಜುಕೇಶನ್. ಲಾಸ್ಟ್ ಅದು ಯಾಕೋ ಅದು ಉಳಿದು ಬಿಟ್ಟದ್ರ, ಅದು ಲಾಸ್ಟ್ ಮಿಸ್ಟೇಕ್ ಮಾಡಿಬಿಟ್ಟೆ ನೋಡ್ರಿ. ಒಂದು ಹಿಂಗ ದಿಸ್ ಈಸ್ ದ ವೆರಿ ಸ್ಕೂಲ್ ವೇರ್ ಐ ಹ್ಯಾವ್ ಅಷ್ಟ ಮಾಡೇನೆ. ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಪ್ರೈಮರಿ ಎಜುಕೇಶನ್ ಅಂತ ಐತದ ಪೂರ ಸೆಂಟೆನ್ಸ್. ನನ್ನ ನೆನಪೈತದ, ನಾನೇ ಮಾಡಿದವ ಸೆಂಟೆನ್ಸ್, ಬರ್ದವನೇ ನಾನು. ಇದನ್ನ ಕಾಪಿ ಮಾಡೀನಿ ಯಾವುದೋ ಒಂದು ಬುಕ್ನಿಂದ ಅಂತ ಅನಿಸ್ತದೆ ನನಗೆ. ಇದನ್ನ ಯಾವುದೋ ಒಂದು ಬುಕ್ನಿಂದ ಕಾಪಿ ಮಾಡೀನಿ, ಇದನ್ನ ನಾನು ಸ್ವಂತ ಬರ್ದೇನೆ. ಅಂದ್ರೆ ಇದ್ರೊಳಗ ವೇರಿ ಅಂತಕ್ಕಂಥದ್ದು ಎಕ್ಸಾಕ್ಟ್ಲಿ ಅಂತ ಮೀನಿಂಗ್ ಆಗ್ತದ. ಇದು ಸ್ಕೂಲ್ನಲ್ಲೇ ನೋಡ್ರಿ ನಾನು ನನ್ನ ಪ್ರೈಮರಿ ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡಿದ್ದು. ನನ್ನ ಸ್ವಂತ, ಇದು ನನ್ನ ಸ್ವಂತ ಶಾಲೆ, ಇದು ನನ್ನ ಸ್ವಂತ ಕಣ್ಣಿನಿಂದ ನೋಡಿದ್ದು. ಓನ್ ಐಸ್, ವೆರಿ ಸ್ಕೂಲ್, ಈ ತರದ್ ಬಳಸ್ಕೊಡು. ವೆರಿ ಅಂದ್ರೆ ಬಹಳ ಅಡೋರ್ಬ್ ಆಗ್ತದೆ. ವೆರಿ ಗುಡ್ ಸ್ಟೂಡೆಂಟ್, ಗುಡ್ ಅಡ್ಜೆಕ್ಟಿವ್, ವೆರಿ ಅಮೌಂಟ್ ತೋರ್ಸತಿ. ಅಲ್ಲಿ ಬೇರೆ ರೀ, ಇಲ್ಲಿ ಬೇರೆ ರೀ. ವೆರಿ ಸ್ಕೂಲ್, ವೆರಿ ಗುಡ್ ಬೇರೆ, ಗುಡ್ ನೌನ್, ಸಾರಿ ಗುಡ್ ಅಡ್ಜೆಕ್ಟಿವ್ ವರ್ಸಿದ್ರೆ ಅಡೋರ್ಬ್ ಅಂತ ಬರ್ತದೆ. ಮುಂದಿನ ವಿಡಿಯೋದೊಳಗೆ ಹೇಳ್ತಿರ್ತೀನಿ ನಾನು. ಸ್ವಲ್ಪ ಲೇಟ್ ಆಗ್ತದೆ ಮಾಡೋದು, ವಿಡಿಯೋಗಳು ಮಾಡೋದು. ಯಾಕಂತಂದ್ರೆ ಟೆಕ್ಸ್ಟ್ ಬುಕ್ ಒಂದಿಷ್ಟು ಮಾಡಿಸ್ಬೇಕ್ರಿ. ಒಂಚೂರು ಒಂದು ವಾರ ಒಪ್ಪತ್ತು. ಈಗ ಒಂದು ಸ್ವಲ್ಪ ಬಿಜಿ ಇತ್ತು, ಒಂದು ಸ್ವಲ್ಪ. ಹಿಂಗಾಗಿ ಈ ಕಾಲೇಜೆಲ್ಲ ಸ್ಟಾರ್ಟ್ ಅಲ್ರಿ ಈಗ ಜೂನ್, ಹಿಂಗಾಗಿ ಒಂದು ಸ್ವಲ್ಪ ಬಿಜಿ ಇತ್ತು. ಅವನು ಸ್ವಲ್ಪ ಸರಿಪಡಿಸ್ಕೊಂಡು ಈ ಮತ್ತೆ ಮಾಡ್ಲಿಕ್ಕೆ ಹತ್ತೀನಿ. ಇನ್ನೇ ರೆಗ್ಯುಲರ್ ಇರ್ತದ, ನೋಡ್ತಾ ಇರ್ರಿ. 3 ಕ್ಲಾಸಿಂದ 10th 3 ಕ್ಲಾಸಿಂದ RMS ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಇಂಗ್ಲಿಷ್ ಲೆಸನ್ಸ್ ಅನ್ನ, ಪೋಯಮ್ಸ್ ಅನ್ನ ಹೇಳ್ತೀನಿ. ಆಮೇಲೆ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಲೆಸನ್ಸ್, ಪೋಯಮ್ಸ್ ಹೇಳ್ತೀನಿ. ಈ ಎಲ್ಲ ಕ್ಲಾಸಿಗೆ ಸಂಬಂಧಿರ್ತಕ್ಕಂಥ ಗ್ರಾಮರ್ಗಳನ್ನ ಹೇಳ್ತೀನಿ. ಬಟ್ ಬಹಳ ವೈಡ್ ಏರಿಯಾ ತಗೊಂಡಿರಲ್ಲ, ಸ್ವಲ್ಪ ಸ್ಲೋ ಇರ್ತದೆ ಮೂವ್ಮೆಂಟ್. ದಿಸ್ ಈಸ್ ದ ವೆರಿ ಸ್ಕೂಲ್ ವೇರ್ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಎಜುಕೇಶನ್ ಅಂತ ಅನ್ಕೋರಿ. ಇಲ್ಲ ಸ್ವಲ್ಪ ಹಾರೈತದ ಒಂದು ಸ್ವಲ್ಪ, ಅದಂತರ ಇದನ್ನ ಸರಿಪಡಿಸ್ಕೊಳ್ತೇನೆ ನಾನು. ದಿಸ್ ಈಸ್ ದ ವೆರಿ ಸ್ಕೂಲ್, ಸ್ಕೂಲ್ ನೌನ್ ಆಗ್ತದೆ. ವೆರಿ ಇದೇ ಸ್ಕೂಲ್, ಬೇರೆ ಯಾವುದೂ ಅಲ್ಲ. ನನ್ನ ಸ್ವಂತ ಕಣ್ಣುಗಳು, ಬೇರೆ ಯಾರ ಕಣ್ಣುಗಳಂದೇನಿಲ್ಲ. ಇಲ್ಲ, ಓನ್ ಐಸ್, ಓನ್ ಅಡ್ಜೆಕ್ಟಿವ್ ಆಗ್ತತಿ. ಅಂದ್ರೆ ಎಂಪಸೈಸ್ ಮಾಡ್ತತಿ. ಇದು ಎಂಪಸೈಸ್ ಯಾರ ಕಣ್ಣು, ನನ್ನವೇ ಕಣ್ರಿ, ನನ್ನ ಕಣ್ಣುಗಳಿಂದ ನಾನು ನೋಡಿ, ನನ್ನವೇ ರೀ ಸರ್, ನನ್ನವೇ ಕಣ್ಣು. ಇದ್ದ ಶಾಲೆ ನೋಡ್ರಿ, ಇದೂ ಶಾಲೆ ನೋಡ್ರಿ. ನಾನು ಪ್ರೈಮರಿ ಸ್ಕೂಲ್ ಮುಗಿಸಿದ್ದು, ಹೈಸ್ಕೂಲ್ ಮುಗಿಸಿದ್ದು, ಪೂರ ನನ್ನ ಎಜುಕೇಶನ್ ಮುಗಿಸಿದ್ದು. ಹಿಂಗಂತಾರೆ.
ಹಿಂಗ ಇದೇ ಹುಡುಗಿ ನೋಡ್ರಿ, ನಾನು ಮದುವೆ ಹಾಕಂತ ಮೊದಲ ಒಂದು ನೋಡಿದ್ದೆ, ಮತ್ತದು ಬೇರೆ ಅದು ಆಮೇಲೆ ನೋಡ್ಬೇಕಾಯ್ತು. ಇದೇ ಹುಡುಗಿನ ನೋಡ್ರಿ, ನಾನು ಈಗಿನ ಮದುವೆ ಮಾಡ್ಕೋಬೇಕಂತ ಮಾಡಿದ್ದೆ, ಮತ್ತೆ ಆಮೇಲೆ ಮತ್ತೆ ಬೇರೆ ಒಂದು ನಮ್ಮ ಮನ್ಯಾಗ ನೋಡಿದ್ರು, ಅದು ಮಾಡ್ಕೊಂಡು ಇದೇ ಹುಡುಗಿ ನೋಡ್ರಿ, ದಿಸ್ ಇಸ್ ದ ವೆರಿ ಗರ್ಲ್ ದಟ್ ಐ ವಾಂಟೆಡ್ ಟು ಮ್ಯಾರಿ ಅಂತ ಹಿಂಗತೆ ಹೇಳ್ಬೋದು ನಾವು. ಇದು ವೆರಿ ಅಂತಕ್ಕಂಥದ್ದು, ಇದಕ್ಕೆ ಎಂತ ಅಡ್ಜೆಕ್ಟಿವ್ ಅಂತ ಕರೀತಾರ? ಎಂಪಸೈಸಿಂಗ್ ಅಡ್ಜೆಕ್ಟಿವ್. ಓವರ್ ಅಂತಕ್ಕಂಥದ್ದು ಎಂಪಸೈಸಿಂಗ್ ಅಡ್ಜೆಕ್ಟಿವ್, ಎಂಪಸೈಸ್ ಮಾಡ್ತಲ್ಲ, ಎಂಪಸೈಸ್ ಮಾಡ್ತದಲ್ಲ, ಅದಕ್ಕೆ ಎಂಪಸೈಸಿಂಗ್ ಅಡ್ಜೆಕ್ಟಿವ್ ಅಂತ ಕರಿತಾರೆ. ಬಳಕೆ ಕಡಿಮೆ ಅಂತ, ಇದನ್ನ ಯಾರು ಭಾಳ ಕಳಿಸ್ತಿಲ್ರಿ, ಎಲ್ಲೋ ಒಂದು ಯಾವುದೋ ಒಂದು ಪುಸ್ತಕನ ಸೆಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಇದು. ಬಟ್ ಅಡ್ಜೆಕ್ಟಿವ್ ಆಫ್ ಕಲರ್ ಎಲ್ಲೋ ಅದು ಬುಕ್ನಾಗ ಯಾವ್ದು ನೋಡಿಲ್ಲ, ಬಟ್ ನನ್ನ ಎಕ್ಸ್ಪೀರಿಯನ್ಸ್ದಾಗ ಐತ್ರಿ. ಅದು ಒಂದ್ ರೀತಿ ನೋಡಿದ್ರೆ ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ ಆಗುತ್ತೆ. ವೈಟ್ ಬುಕ್ ಅಂತಂದ್ರ, ವೈಟ್ ಶರ್ಟ್ ಅಂತಂದ್ರ ಕ್ವಾಲಿಟಿ ಆಗತ್ತ, ಕ್ವಾಲಿಟಿನ ಅನಿಸ್ತದ, ಬಟ್ ಮಾಡ್ಬೋದು ನಾವು. ಕ್ವಾಲಿಟಿ ಅಂದ್ರೆ ಗುಡ್, ಬ್ಯಾಡ್, ವೈಸ್, ಡಲ್ ಇವು ಕ್ವಾಲಿಟಿ ಆಗ್ತಾವ್ರಿ. ಬಿಗ್, ಸ್ಮಾಲ್ ಇವು ಸೈಜ್ ಆಗ್ತಾವ್ರಿ. ವೈಟ್, ರೆಡ್ ಇವು ಕಲರ್ ಆಗಲ್ವೇನ್ರಿ? ಕಲರ್ ಆಗ್ತಾವ್ರಿ. ಆ ಅಡ್ಜೆಕ್ಟಿವ್ ನಾನು ಮಾಡ್ತೀನಿ. ಈ 10th ಅಡ್ಜೆಕ್ಟಿವ್ ಏನಂತ ತಿಳ್ಕೊರಿ, ಅಡ್ಜೆಕ್ಟಿವ್ ಆಫ್ ಕಲರ್ ಅಂದ್ರಿ. ದಿಸ್ ಈಸ್ ಅ ವೈಟ್ ಶರ್ಟ್, ಐ ಬಾಟ್ ರೆಡ್ ಶರ್ಟ್, ರೆಡ್ ಟ್ರೌಸರ್. ಹಿಂಗತ್ತೆ ಕಲರ್ ಅನ್ನ ಸೂಚಿಸುವಂತ ರೆಡ್ ಟ್ರೌಸರ್, ಟ್ರೌಸರ್ ನೌನ್ ಆಗ್ತದೆ, ರೆಡ್ ಅಡ್ಜೆಕ್ಟಿವ್ ಆಗ್ತದೆ, ವೈಟ್ ಅಡ್ಜೆಕ್ಟಿವ್ ಆಗ್ತದೆ, ಶರ್ಟ್ ನೌನ್ ಆಗ್ತದೆ. ಕಲರ್ ಅನ್ನ ಹೇಳ್ಕೊಂಡು ನೌನನ್ನು ವರ್ಣಿಸುವಂತ ಅಡ್ಜೆಕ್ಟಿವ್, ಅಡ್ಜೆಕ್ಟಿವ್ ಆಫ್ ಕಲರ್. 10th ಟೈಪ್ ಅಂತ ತಿಳ್ಕೊಂಡ್ಬಿಟ್ರೆ, ಓರಲ್ ಅನ್ನ ಹೇಳಿ ನಿಮ್ಗೆ ಅದನ್ನು ಬರೆಯಾಕ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಆಯ್ತು, ಇಲ್ಲಿ ಎಂಡ್ ಆಗ್ತದೆ. ಎಂಡ್ ಆಗ್ತದೆ ಅಂದ್ರೆ ನಾನು ಎಂಡ್ ಮಾಡೀನಿ. ಇವೆಲ್ಲ ನಾಲೆಜ್ ಇನ್ಫೈನೈಟ್ ಇದಾವೆ, ಇದು ಹಂಗೆ ಲಿಮಿಟ್ ಇರೋದಿಲ್ಲ. ಇದಕ್ಕೆ ನನಗೆ ಗೊತ್ತಿದ್ದಷ್ಟು, ನನಗೇನು ಸಾಧ್ಯ ಆದಷ್ಟು, ಗೊತ್ತಿದ್ದಷ್ಟು ಸಾಧ್ಯ ಆದಷ್ಟು ಹೇಳಿನಿ. ಇನ್ನು ಮುಂದಿನ ವಿಡಿಯೋದೊಳಗೆ ಏನು ಮಾಡ್ತೀನಿ ಅಂತಂದ್ರೆ, ನೌನ್ ಆಯ್ತು ರೀ, ನೌನ್ ಹಾಕಿನಿ, ಈಗಾಗಲೇ ಒಂದು ವಿಡಿಯೋ ಮಾಡಿ ಪ್ರನೌನ್ ಹಾಕಿನಿ, ಈ ಅಡ್ಜೆಕ್ಟಿವ್ ಹಾಕಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಹಾರ್ಬ್ ಹಾಕ್ತೇನೆ. ಹಾರ್ಬ್ ರೆಡಿ ಇದೆ, ಬಹುತೇಕ 2-3 ದಿವಸದಾಗ ಹಾಕ್ಬೋದು. ಅದ್ರೊಳಗಾಗಿ ಯಾವ್ದಾರ ಒಂದು PUCದು 10th ಯಾವುದೋ ಒಂದು ಲೆಸನ್ ಪೋಯಮರ ಹಾಕ್ತಿರ್ತೇನೆ. ಇದು ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ ಒಳಗೆ ಹಾಕಿರ್ತಿತ್ತು. ಈ ಗ್ರಾಮರ್ ಬನಶಂಕರಿ ಇಲ್ಲ, ಟೀಚ್ ಮಾಡಕತ್ತೇನಲ್ಲ ಇದನ್ನ, ಇದು ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಒಳಗೆ ಹಾಕಿರ್ತೀನಿ ತಗೋರಿ. ಟೀಚ್ ಮಾಡುವಂಥವು ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಒಳಗೆ ಹಾಕ್ತೇನೆ, ಟೆಸ್ಟ್ ಮಾಡುವಂಥವು ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ ಒಳಗೆ ಹಾಕಿರ್ತೇನೆ. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ರಿ, ವಾಚ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಾನು ಹಾಕ್ತಕ್ಕಂಥ ಪ್ರತಿಯೊಂದು ಹೊಸ ವಿಡಿಯೋ ನಮಗೆ ನೋಟಿಫಿಕೇಶನ್ಸ್ ಬರ್ತದ. ಈಸಿಯಾಗಿ ತಮಗೆ ಗೊತ್ತಾಗ್ತದೆ ಸ್ಟಡಿ ಮಾಡಲಿಕ್ಕೆ. ಸುಮ್ಮನೆ ಏನು ಸರ್ಚ್ ಮಾಡೋ ಪ್ರಸಂಗ ಬರೋದಿಲ್ಲ, ನಿಮಗೆ ಕೆಲಸ ಸರಳ ಆಗ್ತದೆ. ಸೊ ಓಕೆ, ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. See you in the next video. Bye friends.